ಹಾಯ್ ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. RR ಎಂಟರ್ಟೈನ್ಮೆಂಟ್ಸ್ ಅರ್ಪಿಸುವ NG ನಾಗಿರೆಡ್ಡಿ ಅವರ ನಿರ್ಮಾಣದಲ್ಲಿ ಅನಂತ್ ರಾಜ್ ಅವರು ನಿರ್ದೇಶಿಸಿರುವ ಶ್ರೀಮತಿ ಸಿಂಧೂರ ಚಿತ್ರದ ನಾಯಕ ನಟ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು ಹಾಗೂ ಈ ಚಿತ್ರದ ಬ್ಯೂಟಿಫುಲ್ ಲುಕಿಂಗ್ ಗಾರ್ಜಿಯಸ್ ಪ್ರಿಯಾ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದಾರೆ ಇಬ್ರು? ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್. ಸಿ ಫಸ್ಟ್ಲಿ ಮ್ಯಾಮ್, ಈ ಚಿತ್ರ ಟೈಟಲ್ ಬಂದು ಶ್ರೀಮತಿ ಸಿಂಧೂರ. ಸೊ ನಾನು ಅನ್ಕೊಂಡೆ ಮ್ಯಾಮ್ ಇವತ್ತು ಫುಲ್ ಟಿಪಿಕಲ್ ಆಗಿ ರೆಡಿಯಾಗಿ ಬರ್ತಾರೆ ಅಂತ. ಸೊ ಮ್ಯಾಮ್ ನೋಡಿದ್ರೆ ಫುಲ್ ಡೆಡ್ ಆಪೋಸಿಟ್ ಆಗಿ ಬಂದಿದ್ದಾರೆ, ಫುಲ್ ವೆಸ್ಟರ್ನ್ ಲುಕ್ಕಲ್ಲಿ ಬಂದಿದ್ದಾರೆ. ಸೊ ಹೇಗೆ ಮ್ಯಾಮ್ ಟ್ರಾನ್ಸ್ಫಾರ್ಮೇಷನ್? ಇಲ್ಲ, ಟ್ರಾನ್ಸ್ಫಾರ್ಮೇಷನ್ ಏನಿಲ್ಲ. ನಾನು ಯೂಶ್ವಲಿ ಅಂದರೆ ಥ್ರೂ ಔಟ್ ಪ್ರಮೋಷನ್ ಎಲ್ಲ ಸರ್ಟನ್ ಸಾರಿನಲ್ಲೇ ಇದ್ದೆ ಅನ್ಸುತ್ತೆ. ಇವತ್ತು ನಾರ್ಮಲ್ ಇಂಟರ್ವ್ಯೂ ಅಂತ ಎಲ್ಲ ಪ್ರೆಸ್ ಮೀಟ್ಗೂ ಎಲ್ಲ ಸಾಂಗ್ ಲಾಂಚ್ಗೂ ಎಲ್ಲ ಪಾಪ ಸೀರೆ ಹಾಕಿ, ಆಮೇಲೆ ಶ್ರೀಮತಿ ಸಿಂಧೂರ ಅಂತ ಬರೀ ಟೈಟ್ಲ್ ಅಂತಲ್ಲ, ಅವ್ರ ಟ್ರಾನ್ಸ್ಫಾರ್ಮೇಶನ್ ನೀವು ಸಿನಿಮಾದಲ್ಲಿ ನೋಡಬೇಕು. ಸೀರೆ ಆಮೇಲೆ ಆ ಕ್ಯಾರೆಕ್ಟರ್ನ ಅವ್ರ ಕೈಯಲ್ಲಿ ಪರ್ಫಾರ್ಮ್ ಮಾಡಿಸಿರುವಂಥ ರೀತಿ, ಸಾಮಾನ್ಯವಾಗಿ ಇವಾಗ ಪ್ಲೇ ಮಾಡೋಂಥ ಕ್ಯಾರೆಕ್ಟರ್ಸ್ ಪಾಪ ಅವ್ರಿಗೂ ಕೂಡ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಹೌ ದ ಟೈಟಲ್ ಸೇಸ್. ಅಂದರೆ ನಮ್ಮ ಡೆಲಿಬ್ರೇಟ್ ಆಗಿ ಆ ಟೈಟಲ್ ಇಟ್ಟಿರೋದು, ಡೆಲಿಬ್ರೇಟ್ ಆಗಿ ಆ ಥರ ಒಂದು ಕ್ಯಾರೆಕ್ಟರ್ನ ಇವ್ರ ಕೈಯಲ್ಲಿ ಪ್ಲೇ ಮಾಡಿಸಿರೋದು. ಆ್ಯಂಡ್ ಐ ಆಮ್ ಶ್ಯೂರ್ ಶಿ ಇಸ್ ವೆರಿ ವೆರಿ ಸ್ಯಾಟಿಸ್ಫೈಡ್. ಅಷ್ಟು ಗ್ಲಿಸರಿನ್ ಬಾಟ್ಲ್ಗಳು ಖಾಲಿ ಆಗಿದ್ದಾವೆ. ಅಷ್ಟು ಹತ್ತಿದ್ದೀರಾ ಮ್ಯಾಮ್ ನೀವು? ಮೋಸ್ಟ್ಲಿ ಕ್ಯಾರೆಕ್ಟರ್ ಆಗಿತ್ತು. ಆ್ಯಂಡ್ ಐಮ್ ರಿಯಲಿ ಹ್ಯಾಪಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್. ಅಂದರೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿತ್ತು ನನಗೆ ಪರ್ಸ್ನಲಿ. ಸೊ ಐ ಲವ್ ಸಚ್ ಕ್ಯಾರೆಕ್ಟರ್ಸ್, ಹಂಗಾಗಿ ಇಷ್ಟ ಆಯಿತು. ಸೊ ಹೇಗೆ ಅನ್ನಿಸ್ತು ಮ್ಯಾಮ್ ಫಸ್ಟ್ಲಿ ಡೈರೆಕ್ಟರ್ ಈ ಒಂದು ಸ್ಟೋರಿನ ನಿಮಗೆ ನರೇಟ್ ಮಾಡಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ? ಸೊ ನೀವು ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ? ಇಲ್ಲ ಅಂದರೆ ಇದೆಲ್ಲ ಒಂಥರ ರಪ್ಪ ಆಗೋಯ್ತು. ಸೊ ಫಸ್ಟ್ ನಾನು ಹೇಳಿದ್ದೀನಿ ಬೇರೆ ಆಫೀಸಿಗೆ ಹೋಗಿದ್ದೆ, ಅವ್ರು ನನಗೆ ಫಸ್ಟ್ ಹೇಳಿದ್ದೆ ಸರ್ ಇದ್ದಾರೆ ಅಂದ್ಬಿಟ್ಟು. ಸೊ ಐ ವಾಸ್ ಲೈಕ್ ಓಕೆ ಸರ್ ಜೊತೆ ಮಾಡಬೇಕು ಅಂತ ಆ್ಯಕ್ಚುಲಿ ನಾನು ಆಫೀಸಿಗೆ ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಐ ವಾಸ್ ವೆರಿ ಹ್ಯಾಪಿ. ಅಂದರೆ ವಿ ಆಲ್ ನೋ ಕಮರ್ಷಿಯಲ್ ಸಿನಿಮಾದಲ್ಲಿ ತುಂಬ ಸರ್ತಿ ಅಂದರೆ ಹೀರೋಯಿನ್ ಪ್ರಾಮುಖ್ಯತೆ ಅಷ್ಟು ಅಂದರೆ ಐ ಫೀಲ್ ಲೈಕ್ ಅಂದರೆ ದರ್ ಈಸ್ ಅ ಡಿಫ್ರೆನ್ಸ್ ಅಂತ. ಬಟ್ ಈ ಮೂವಿಲಿ ಐ ವಾಸ್ ವೆರಿ ಹ್ಯಾಪಿ. ಫಸ್ಟ್ ಥಿಂಗ್ ಇಸ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅನ್ನೋದು. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಕ್ಯಾರೆಕ್ಟರ್ ಇಟ್ಸ್ ಸೋ ಇಂಪಾರ್ಟೆಂಟ್ ಫಾರ್ ದ ಮೂವಿ. ಸೊ ಹಾಗಾಗಿ ಖುಷಿ ಇದೆ. ಪ್ರಿಪ್ರೇಷನ್ ಅಂದರೆ ಅವ್ರು ಸೆಲೆಕ್ಟ್ ಆಗಿ ವಿದಿನ್ ಅ ವೀಕ್ ನಮ್ಮದು ಮುಹೂರ್ತನ ಆ್ಯಂಡ್ ಎಲ್ಲ ಸ್ಪೀಡಾಗಿ ಆಗೋಯ್ತು. ನನಗೆ ಸ್ವಲ್ಪ ನರ್ವಸ್ನೆಸ್ ಇತ್ತು ಇನಿಷಿಯಲಿ, ಹೇಗಪ್ಪ ಎಲ್ಲ ಸೀನಿಯರ್ ಟೀಮ್ ಅಂದ್ಬಿಟ್ಟು. ಎವ್ರಿ ಒನ್ ವಾಸ್ ಸೋ ಸ್ವೀಟ್. ನನಗೆ ನಾನು ಅಲ್ಲಿ ಹೊಸಬಳು ಅಂತ ಇಲ್ಲೂ ಯಾರು ಫೀಲ್ ಮಾಡಿಸಿಲ್ಲ. ಸೊ ಆರಾಮಾಗಿ ಶೂಟಿಂಗ್ ಆಯ್ತು. ಸೊ ಹೇಗೆ ಅನ್ನಿಸ್ತು ನಿಮಗೆ ಇಡೀ ಸಿನಿಮಾದಲ್ಲಿ ಸ್ಯಾರಿ ಕ್ಯಾರಿ ಮಾಡೋದಕ್ಕೆ? ತುಂಬ ಎಕ್ಸ್ಪೀರಿಯನ್ಸ್ ಬಂದಿದೆ. ಓಕೆ, ಕೆಲವೊಂದು ಸರ್ತಿ ಸರ್ ಕೂಡ ಸುಮ್ಮನೆ ಸೀರೆ ಹಾಕೊಳ್ಳೋದಲ್ಲ, ಎಷ್ಟು ಸ್ಪೀಡ್ ಇರ್ತಿದ್ರು ಅಂದರೆ ಈಗ ನಮಗೆ ಏನಾಗ್ತಿತ್ತು, ಕಾಸ್ಟ್ಯೂಮ್ ಚೇಂಜ್ ಅಂದ್ರೆ ನಾವು ಯಾವ್ದೊಂದು ಶರ್ಟೋ ಪ್ಯಾಂಟೋ ಚೇಂಜ್ ಮಾಡ್ಕೊಂಡ್ ಬರ್ತೀವಿ. ನಾವು ಬರೋಕ್ ಮುಂಚೆ ಇವ್ರು ಬಂದ್ಬಿಡೋರು. ನಮಗ್ ಭಯ, ಪ್ರಿಯಾಗಿಂತ ಮುಂಚೆ ನಾವು ಹೋಗ್ಬೇಕಲ್ಲ, ನಾವು ಹೆಣ್ಮಕ್ಳು ಲೇಟ್ ಅಲ್ವಾ ಸರ್? ಆತರ ಬಿಂಬಿಸ್ತೀವಿ ನಾವು. ಆದ್ರೆ ಆಕ್ಚುಲಿ ಇಲ್ಲ, ಮ್ಯಾಮ್ ತುಂಬಾ ಇವ್ರು ಕ್ವಿಕ್ ಇದಾರೆ ಅಂತ ಬೇರೆಯವ್ರಿಗೆ ಗೊತ್ತಾದ್ರೆ ಬೇರೆಯವ್ರು ಇವ್ರಿಗೆ ಬೈತಾರೆ. ನೀನ್ ಯಾಕೆ ಬೇಗ ರೆಡಿ ಆಗ್ತಾರೆ, ನಾವು ಬಯಸ್ಕೋಬೇಕು. ಅವಳು ಹೀರೋಯಿನ್ ಲೇಟ್ ಅಂದ್ರೆ ಲೇಟ್ ಆಗಿ ಇರ್ಲಿ ಪರವಾಗಿಲ್ಲ, ನಾವು ಲೇಟ್ ಆಗಿ ಬರ್ತೀವಿ ಬಿಡು ಅಂತ. ಬಟ್ ಇವ್ರು ಆತರ ಅಲ್ಲ. ಶಿ ವಾಸ್ ವೆರಿ ವೆರಿ ಪಂಕ್ಚುವಲ್, ವೆರಿ ವೆರಿ ಪ್ರೊಫೆಷನಲ್. ಇಲ್ಲ, ನಿಜವಲ್ಲೂ ತುಂಬಾ ಆನೆಸ್ಟ್ ಆಗಿ ಹೇಳ್ತೀನಿ. ಯಾಕಂದ್ರೆ ಸಾಮಾನ್ಯವಾಗಿ ಇವಾಗ ಆಕ್ಟ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಲೈನ್ಸ್, ಡೈಲಾಗ್ಸ್ ಬಂದಾಗ ಒಂದು ಡೈಲಾಗ್ ಒಂದು 4 ಲೈನ್ ಇದು ಇದೆ ಅಂತ ಗೊತ್ತಾದ ತಕ್ಷಣನೇ ಇವಾಗ ಕೆಲವು ಸಲ ಶಾರ್ಟಾಗಿ ಮುಂಚೆ ಚೇಂಜ್ ಮಾಡ್ತಾರೆ. ಇವಾಗ ಒಂದು ಶಾರ್ಟಾಗಿ ಮುಂಚೆ ಕೆಲವು ಸಲ 5 ಲೈನ್ ಇರೋದು 2 ಲೈನ್ ಆಗ್ಬೋದು, 2 ಲೈನ್ ಇರೋದು 5 ಲೈನ್ ಆಗ್ಬೋದು. ಶಿ ವಾಸ್ ನೆವರ್ ನರ್ವಸ್. ಅವ್ರ ಭಾಷೆ ಭಾಳ ಚೆನ್ನಾಗಿದೆ. ಜೊತೆಗೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಇಟ್ ಈಸ್ ಜಸ್ಟ್ ನಾಟ್ ವಿ ಡೋಂಟ್ ಫೀಲ್ ಟಯರ್ಡ್. ಇನ್ನೂ ನಾವು ಚೆನ್ನಾಗಿ ಮಾಡಬೇಕಪ್ಪ ಅನ್ನೋದು ಫೀಲ್ ಆಗುತ್ತೆ. ಸೊ ದ್ಯಾಟ್ ಈಸ್ ಒನ್ ಅಮಾಂಗ್ ದ ವೆರಿ ರೇರ್ ಕ್ವಾಲಿಟೀಸ್ ವಿಚ್ ಐ ಫೌಂಡ್. ವೆರಿ ನೈಸ್ ಮ್ಯಾಮ್, ವೆರಿ ನೈಸ್. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜಮ್ಮ. ಈವನ್ ನನಗೆ ತುಂಬಾ ನರ್ವಸ್ ಅನಿಸುತ್ತೆ ಇನಿಷಿಯಲಿ. ಅಂದರೆ ಸರ್ ಜೊತೆ ಹೆಂಗಪ್ಪ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ. ಬಟ್ ಅವರು ಫಸ್ಟ್ ಸೀನೇ ನಮಗೆ ಐ ಥಿಂಕ್ ದೊಡ್ಡ ಡೈಲಾಗ್ ಇರೋ ಇಟ್ಟಿದ್ರು ಅನ್ಸುತ್ತೆ. ಬಟ್ ನಾನು ಸ್ವಲ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಚೂರು ಹೆದರ್ಕೊಂಡಾಗ ಹಿ ಮೇಡ್ ಮಿ ವೆರಿ ಕಂಫರ್ಟೇಬಲ್. ಎಲ್ಲೂ ನಂಗೆ ಅನಿಸಿಲ್ಲ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ನನಗೆ ತುಂಬ ಕಮ್ಮಿ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಅವರು ಅದನ್ನು ಚಂದ ಬ್ಯಾಲೆನ್ಸ್ ಮಾಡಿದ್ರು.
ಆ್ಯಂಡ್ ಅನಂತ್ ರಾಜು ಸರ್ ಕೂಡ ಅಷ್ಟೇ, ತುಂಬ ಅವ್ರ ಜೊತೆ ವರ್ಕ್ ಮಾಡೋದು ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ವೆರಿ ಕಂಫರ್ಟಬಲ್. ಆರ್ಟಿಸ್ಟ್ಗಳ ಡೈರೆಕ್ಟರ್ ಅನಂತರಾಜು ಸರ್. ಹೌದು, ನಾವು ಸುಮಾರು 2007 2008 ವರ್ಕ್ ಮಾಡಿದ್ದು ಸರ್ ಜೊತೆ, ಮಸ್ತ್ ಮಜಾ ಮಾಡಿ ಅನ್ನೋ ಸಿನಿಮಾದಲ್ಲಿ. ಅಂದರೆ ಅದು ಯದ್ವಾ ಕಾಮಿಡಿ, ಕ್ರೇಜಿ ಕಾಮಿಡಿ. ಇನ್ಫ್ಯಾಕ್ಟ್ ಆ ಸಿನಿಮಾನ ಕೋಮಲ್ ಅವರು ಬಹಳ ತುಂಬ ಕಂಟ್ರಿಬ್ಯೂಟ್ ಮಾಡಿದ್ದಾರೆ. ಕೋಮಲ್ ಅವರು, ಆಮೇಲೆ ನಮ್ಮ ನಾಗ್ಕಿರಣ್, ಆಮೇಲೆ ದಿಗಂತು, ಸುದೀಪ್ ಅಣ್ಣ ಇದ್ರು ಆ ಸಿನಿಮಾದಲ್ಲಿ. ಸೊ ಇಟ್ ವಾಸ್ ಡಿಫ್ರೆಂಟ್ ಸೆಟಪ್. ಆದರೆ ಇದು ಶ್ರೀಮತಿ ಸಿಂಧೂರ ಅನ್ನೋದು ಆ್ಯಕ್ಚುಲಿ ಅವರ ಬರವಣಿಗೆ ಏನಿದೆ ಸೆಟ್ಟಲ್ಲಿ, ಅಂದರೆ ಎಷ್ಟು ಬೇಕು, ಎಷ್ಟು ಮಾತಿನ ಅಗತ್ಯ ಎಷ್ಟು ಮುಖ್ಯ ಇರುತ್ತೆ ಅನ್ನೋದೆಲ್ಲ ಅನಂತರಾಜು ಸರ್ ಜೊತೆ ಕೆಲಸ ಮಾಡಿ ತುಂಬ ಖುಷಿ. ಟಯರ್ಡ್ ಆಗಿಲ್ಲ ನಾವು ಔಟ್ಡೋರ್ ಅಲ್ಲಿ ಇರೋದ್ರಿಂದ. ಇಟ್ ವಾಸ್ ವೆರಿ ಹೆಕ್ಟಿಕ್ ಸ್ಕೆಡ್ಯೂಲ್. ನನಗಂತೂ ಪ್ರತಿದಿನ 5:30ಗೆ ರೆಡಿ ಇರ್ಬೇಕಿತ್ತು. ಅದಕ್ಕೆ ನಂಗೆ ತುಂಬಾ ಖುಷಿ ಇರೋದು, ಅಂದ್ರೆ ಆಲ್ಮೋಸ್ಟ್ ಎಲ್ಲ ದಿನನೂ ಶೂಟಿಂಗಲ್ಲಿ ಇದ್ದೆ ನಾನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಬಟ್ ಅಷ್ಟು ಹೆಕ್ಟಿಕ್ ಸ್ಕೆಡ್ಯೂಲಲ್ಲಿ ನಾವು ಶೂಟ್ ಮಾಡ್ತಾ ಇದ್ರು ಕೂಡ ನನ್ಗೆ ಸಾರಿ ಎಲ್ಲ ಸೀನಲ್ಲೂ ಸಾರಿ ಚೇಂಜ್ ಮಾಡಬೇಕಿತ್ತು. ಅಷ್ಟೆಲ್ಲ ಇದ್ರೂ ಎಲ್ಲೂ ಸುಸ್ತು ಅನ್ನಿಸ್ತಿರ್ಲಿಲ್ಲ, ಬಿಕಾಸ್ ಎಲ್ಲರ ಹತ್ರ ಏನೋ ಕಲಿಯಕ್ಕೆ ಸಿಕ್ತಿತ್ತು. ಆ್ಯಂಡ್ ದೆನ್ ಅದೇ ಸರ್ ಹೇಳಿದಾಗ ಅವ್ರ ಒಂಥರ ಮ್ಯಾಜಿಕ್ ಅನ್ಸುತ್ತೆ ಸರ್. ಎಲ್ಲೂ ಯಾವ ಸೀನು ಯಾವ ಆ್ಯಂಗಲ್ ಜಾಸ್ತಿ ತಗೊಳ್ಳಲ್ಲ, ಎಷ್ಟು ಬೇಕಷ್ಟೇ. ಖುಷಿ ಇದೆ ಓವರ್ ಆಲ್. ವೆರಿ ನೈಸ್. ಅಂಡ್ ಸರ್, ಇನ್ನು ಈ ಜಾನರ್ ಬಗ್ಗೆ ಮಾತಾಡೋದಾದ್ರೆ, ಇದು ಅಂದ್ರೆ ನಮಗೆ ಟ್ರೈಲರ್ ನೋಡಿದ್ರೆ ಫುಲ್ ಕನ್ಫ್ಯೂಸ್ ಆಗಿದೆ. ಇದು ಕ್ರೈಮಾ, ಒಂದು ಫ್ಯಾಂಟಸಿ ಫಿಲಿಮಾ, ಹೇಗೆ ಏನು ಅರ್ಥ ಆಗ್ತಲ್ಲ, ತಲೆಯಲ್ಲಿ ಹುಳ ಬಿಟ್ಟಂಗಿದೆ ಈ ಟ್ರೈಲರು. ಸೊ ನೀವೇ ಹೇಳಬೇಕು. ಸೊ ಇದ್ರ ಒಂದು ಕತೆ ಏನು ಅಂದ್ರೆ, ಕತೆ ನೀವು ಬಿಟ್ಕೊಡಲ್ಲ ಗೊತ್ತು, ಬಟ್ ಈ ಒಂದು ಜಾನರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಅಂದರೆ ಈ ತಲೆಗೆ ಹುಳ ಬಿಟ್ಕೊಂಡಂಗಾಯ್ತು ಅಂದ್ರಲ್ಲ, ಹುಳ ಬಿಟ್ಟಿರೋರು ನಿರ್ಮಾಪಕರು. ನಾಗಿರೆಡ್ಡಿ ಸರ್ ಅವರು ಈ ಕಥೆಗೆ ಅವರೆಷ್ಟು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮೂಲ ಕಥೆ ಅವರು ತಗೊಂಡು ಅದನ್ನು ಅನಂತರಾಜು ಸರ್ ಕೈಲಿ ಹೇಳಿ ಸ್ಕ್ರಿಪ್ಟ್ ಮಾಡಿಸಿ, ಇದು ಹೀಗೆ ಮಾಡಿ ಹಂತದಲ್ಲೂ ತಾವೇ ನಿಂತಿದ್ರು. ಯಾಕಂದರೆ ಈ ಸ್ಕ್ರಿಪ್ಟ್ ಬಗ್ಗೆ ಅವ್ರಿಗೆ ಬಹಳ ನಂಬಿಕೆ ಇದೆ, ಬಹಳ ವಿಶ್ವಾಸ ಇದೆ. ಯಾಕೆ ಅಂದರೆ ಈಗೆಲ್ಲ ನಾವೆಲ್ಲ ನೋಡ್ತಿರೋ ಸಿನಿಮಾ ಪ್ಯಾಟರ್ನ್ಸ್ ಇದಾವಲ್ಲ, ಅದು ಪ್ರಿಯಾ ಅವರು ಹೇಳಿದ ಹಾಗೆ ಒಂದು 90 to 95% ಹೀರೋಯಿಕ್ ಇದೆ. 90 to 95% ಹೀರೋಯಿಕ್ ಇದೆ, ಮಾಸ್ ಇದೆ, ಒಂದು ಎಲ್ಲ ಸಿನಿಮಾದಲ್ಲೂ ಒಂದು ಅರ್ಚಾಟ, ಒಂದು ಕಿರ್ಚಾಟ. ಆ್ಯಂಡ್ ದೇರ್ ಇಸ್ ಲಾಟ್ ಆಫ್ ಏನು ಹೇಳ್ತಾರೆ, ದ ಹೀರೋ ವರ್ಷಿಪ್ ದಟ್ ಈಸ್ ಹ್ಯಾಪನಿಂಗ್. ಅದು ಮುಂಚೆಯಿಂದ ನಾನು ಅದನ್ನು ನಂಬಿದವನಲ್ಲ. ಎಸ್ಪೆಷಲಿ ಈ ಸಿನಿಮಾದಲ್ಲಿ ನಾಟ್ ಓನ್ಲಿ ಇಟ್ ಈಸ್ ಹೀರೋಯಿನ್ ಓರಿಯೆಂಟೆಡ್, ಇಟ್ ಈಸ್ ಆಲ್ಸೋ ಅಂದರೆ ಒಂದು ಹೆಣ್ಣು ಮಗುಗೆ ನಾವೆಷ್ಟು ಆದ್ಯತೆ ಕೊಡಬೇಕು. ಅಂದರೆ ಅದು ಒಂದು ಪರಂಪರೆ ಉಳಿಸ್ಕೊಂಡ್ಬಂದಿರೋ ಒಂದು ಹೆಣ್ಣು ಒಂದು ಹೆಂಗಸಿರ್ತಾರೆ. ಅದಾದಮೇಲೆ ಶ್ರೀಮತಿ ಸಿಂಧೂರ ಇವ್ರ ಕ್ಯಾರೆಕ್ಟರ್ ಬರುತ್ತೆ, ಇವ್ರು ಅದನ್ನೇ ಹೇಗೆ ಉಳಿಸ್ಕೋತಾರೆ, ಅದರ ಸಂಸ್ಕಾರ ಏನು, ಇದರೆಲ್ಲದರ ಜೊತೆಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ನಿಮ್ಗೆ ಅನ್ಸುತ್ತೆ. ಯಾಕಂದರೆ ಟ್ರೈಲರಲ್ಲಿ ಆಂಜನೇಯನ ಒಂದು ಪ್ರೆಸೆನ್ಸ್ ನೋಡಿರ್ತೀರಿ. ನಮ್ಮಲ್ಲಿ ನಂಬಿಕೆ ಇಲ್ದಿರೋರು ಯಾರೂ ಇಲ್ಲ, ನಂಬಿಕೆ ಇಲ್ದಿರೋರು ಬಹಳ ಕಡಿಮೆ. ಒಂದು ಕಥೆಯಲ್ಲಿ ಒಂದು ನಂಬಿಕೆ ಇರೋರು, ನಂಬಿಕೆ ಇಲ್ದಿರೋರು, ಈ ಎರಡೂ ಅಂಶ ತೊಗೊಂಬಂದು ನಂಬುದವ್ರನ್ನ ಭಗವಂತ ಹೇಗೆ ಕೈ ಹಿಡಿತಾನೆ ಅನ್ನೋ ಒಂದು ವಿಚಾರ ಕೂಡ ನಮ್ಮ ಸಿನಿಮಾದಲ್ಲಿ ಇರೋದ್ರಿಂದ ಇದು ಸಡನ್ ಶಿಫ್ಟ್ ಆಗಿದೆ. ನೀವು ಟ್ರೈಲರ್ ನೋಡ್ಬೇಕು, ನಾವು ಏನೋ ಅಂದ್ಕೊಂಡಿದ್ವಲ್ಲ, ಇಲ್ಲಿ ಇನ್ನೇನೋ ಹೋಗ್ತಿದೆಯಲ್ಲ ಅಂತ. ಆದರೆ ಎಲ್ಲವನ್ನು ಭಾಳ ಅಚ್ಚುಕಟ್ಟಾಗಿ ಒಂದು ಕಥೆ ಮಾಡಿ, ಒಳ್ಳೊಳ್ಳೆ ಸೀನ್ಗಳನ್ನು ಮಾಡಿ, ಒಂದು ಹಳೆಯ ಸೆಂಟಿಮೆಂಟ್ನ ನೆನಪಿಸುವಂಥ, ಹಳೆಯ ಸೆಂಟಿಮೆಂಟ್ಗಳನ್ನ ನೋಡುವಂಥ ಅವಕಾಶ. ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಅಬ್ಸಲ್ಯೂಟ್ಲಿ. ಸೊ ಈ ಆಕ್ಷನ್ ಅಂತಲ್ಲ, ಮಾಸ್ ಅಂತಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದು. ಓಲ್ಡ್ ಫ್ಯಾಮಿಲಿ ಅಂಡ್ ಎಸ್ಪೆಷಲಿ ಲೇಡೀಸ್ಗೆ ಅಟ್ರಾಕ್ಟ್ ಆಗುವಂತ ಒಂದು ಟೈಟಲ್ ಶ್ರೀಮತಿ ಸಿಂಧೂರ. 90s ಸಿನಿಮಾಸ್ನೆಲ್ಲ ಇವಾಗಿರೋ ಟೆಕ್ನಾಲಜಿ ಯೂಸ್ ಮಾಡಿ. ಆಕ್ಚುಲಿ ನನಗೆ ಆ ಸಾಂಗ್ಸ್ ನೋಡಿದಾಗ ಹಾಗೆ ಅನ್ನಿಸ್ತು. 90s 2000s ಅಲ್ಲಿ ಆ ರೀತಿ ಸಾಂಗ್ಸ್ ಬರ್ತಿತ್ತು. ಅಂಡ್ ಈ ಜನರೇಷನ್ದಲ್ಲಿ ಆ ತರ ಸಾಂಗ್ಸ್ ಕಂಪ್ಲೀಟ್ ಕಡಿಮೆ ಆಗ್ಬಿಟ್ಟಿದೆ. ನೋಡಲ್ಲ ಅಂತ ಅನ್ಕೋತೀವಿ, ಆದ್ರೆ ನಮ್ಮ ಪ್ರೊಡ್ಯೂಸರ್ ಹಂಗಲ್ಲ, ಇಲ್ಲ ನೋಡ್ತಾರೆ ಸರ್. ನೀವು ರಾಜೇಶ್ ರಾಮನಾಥ್ ಸರ್ಗೂ ಅಷ್ಟೇ, ಇವಾಗ ರಾಜೇಶ್ ರಾಮನಾಥ್ ಸರ್ ಎಂತೆಂಥ ಸಾಂಗ್ ಮಾಡಿಲ್ಲ, ಅವರು ಕೂಡ ಇದಕ್ಕೆ ಇಂಥದೇ ನಾವೆಲ್ಟಿ ಇರಬೇಕು ಈ ಹಾಡಿಗೆ ಅನ್ನೋ ಅಷ್ಟರ ಮಟ್ಟಿಗೆ ಅವ್ರ ಕೈಲಿ ಕಂಪೋಸ್ ಮಾಡಿ. ಅಂಡ್ ರಾಜೇಶ್ ಸರ್ ಬಗ್ಗೆ ಮಾತಾಡೋದಾದ್ರೆ ಸರ್, ತುಂಬಾ ಅಮೇಸಿಂಗ್ ಆಗಿ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಿನಿಮಾಗೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅವರ ಒಂದು ಮ್ಯೂಸಿಕ್? ಐ ಫೀಲ್ ವೆರಿ
ಪ್ರಿವಿಲೇಜ್ಡ್. ನನಗೆ ಖುಷಿ ಆಗುತ್ತೆ ರಾಜೇಶ್ ಸರ್ ಜೊತೆ ಕೆಲಸ ಮಾಡೋದು. ಇದಕ್ಕೆ ಮುಂಚೆನೂ ಮಾಡಿದ್ದೀನಿ ಅಂತ ಕಾಣುತ್ತೆ ರಾಜೇಶ್ ಸರ್ ಜೊತೆ. ಈ ಸಿನಿಮಾಗೂ ಅಷ್ಟೇ ಅವ್ರಿಗೆ ಈ ಕಂಪೋಸಿಷನ್ ಮೇಲೆ ಅವ್ರಿಗೆ ಬಹಳ ವಿಶ್ವಾಸ. ಸೊ ಅವ್ರು ಇಲ್ಲ, ಈ ಹಾಡು ನಿಜವಾಗಿ ತುಂಬ ಚೆನ್ನಾಗಿ ಬಂದಿದೆ, ನನ್ನ ಕರಿಯರಲ್ಲಿ ನಾನು ಮಾಡಿರೋ ಹಾಡುಗಳಲ್ಲಿ ಇದು ಕೂಡ ಬಹಳ ಒಳ್ಳೆ ಒಂದು ಆದ್ಯತೆಯನ್ನು ಪಡೆಯುತ್ತೆ ಈ ಹಾಡುಗಳು ಅನ್ನುವಷ್ಟರ ಮಟ್ಟಿಗೆ ಅವರು ಡೆಡಿಕೇಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ 6 ಹಾಡುಗಳಿದೆ. ಸೊ ಅದರಲ್ಲಿ 3 ಸಾಂಗ್ಸ್ ನಿಮ್ದೆ ಡ್ಯುಯೆಟ್ ಸಾಂಗ್ ಇದೆ. ಸೊ ಹೇಗಿತ್ತು? 2 ಡ್ಯುಯೆಟ್, ಅಲ್ಲೊಂದು ಇಲ್ಲೊಂದು, ಆಮೇಲೆ ಮನೇಲಿ ಒಂದು ಫ್ಯಾಮಿಲಿ ಸಾಂಗ್. ಓಲ್ಡ್ ಫ್ಯಾಮಿಲಿ ಸಾಂಗ್. ಓಕೆ. ಸೊ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ನಿಮಗೆ? ಹೇಗಿತ್ತು? ನರ್ವಸ್ ಅಂದ್ರಲ್ಲ, ಈ ಮೇಡಮ್ ನರ್ವಸ್ ಆಗಿದ್ದು ಅದು ಒಂದೇ ಜಾಗದಲ್ಲಿ. ಇವ್ರು ಎಷ್ಟು ಮಟ್ಟಿಗೆ ನರ್ವಸ್ ಆಗ್ಬಿಟ್ರು ಅಂದ್ರೆ ಯಾಕಪ್ಪ ನಾನು ಯಾಕಾರ ಡ್ಯಾನ್ಸ್ ಮಾಡ್ತೀನಿ ಅಂತ ಅನ್ಸ್ಬಿಡೋದು ನನಗೆ. ನನಗೆ ಸರ್ ಜೊತೆ ಅಂದ ತಕ್ಷಣನೇ ಫಸ್ಟ್ ಆಫ್ ಆಲ್ ಅಂದ್ರೆ ಡ್ಯಾನ್ಸ್ ಮಾಡಕ್ ನರ್ವಸ್ ಅಥವಾ ಸರ್ನ ನೋಡಿ ನರ್ವಸ್? ಅಲ್ಲ, ಡ್ಯಾನ್ಸ್ ಮಾಡಕ್ಕೆ ವೆರಿ ನರ್ವಸ್. ಓಕೆ. ಬಟ್ ಪಾಪ ಗಣೇಶ್ ಮಾಸ್ಟರ್ ತುಂಬಾ ಕಂಫರ್ಟೇಬಲ್ ಆಗಿ ಮಾಡ್ತಾರೆ. ಅಂಡ್ ಹೇಳಿ ಕೇಳಿ ಡ್ಯೂಯೆಟ್ ಅಮ್ಮ ಅದು ಹೇಳಿ ಕೇಳಿ ಡ್ಯೂಯೆಟ್ ಅಂದ್ರೆ ಬಹಳ ಮುದ್ದಾಗಿ ಬಹಳ ಗ್ರೇಸ್ಫುಲ್ ಆಗಿ ಎಲ್ಲ ಮಾಡ್ಬೇಕಲ್ವಾ. ಈಗ ಸಾಂಗ್ ಅಂದರೆ ಯೂಶಲಿ ನಮಗೆ ಒಂದು ಐಡಿಯಾ ಇರುತ್ತೆ. ಒಂದು ಡ್ಯುಯೆಟ್ ಸಾಂಗ್ ಬಂದಾಗ ಒಂದು ಡ್ಯುಯೆಟ್ ಸಾಂಗ್ ಆದರೂ ನಾವು ಸ್ವಲ್ಪ ಮಾಸ್ ಇರುತ್ತೆ. ಈಗ ಡ್ಯುಯೆಟ್ ಸಾಂಗಲ್ಲೂ ಸೀರೆ ಅದೇ ಶ್ರೀಮತಿ ಸಿಂಧೂರನೇ ಕಾಣ್ಬೇಕು ನಮಗೆ ಸಾಂಗ್ ಅಲ್ಲಿ ಅಂತ. ಅದನ್ನ ಕ್ಯಾರಿ ಮಾಡಿದ್ದು. ಪ್ಲಸ್ ನಾನು ವೆರಿ ಗುಡ್ ಅಟ್ ಡ್ಯಾನ್ಸ್. ಅಲ್ಲೊಂದು ಇಲ್ಲೊಂದು ಮೋಡವು ನಮ್ಮನ್ನು ಇಣುಕಿ ನೋಡುತ್ತಾವೆ, ತಂಗಾಳಿ ಜೊತೆಗೆ ಎಳೆಯ ಬಿಸಿಲು ನಮ್ಮ ಮೈಯ ಸವರಿವೆ, ನಮ್ಮ ಮೈಯ ಮರೆಸಿ. ತುಂಬಾ ರೆಟ್ರೋ ತರ ಕಾಣುತ್ತೆ. ಅಂದ್ರೆ ಆ ಸ್ಯಾರಿಯಲ್ಲಿ ಆ ಸೆಟಪ್ ಆಗಿರ್ಬೋದು, ಆ ಲೊಕೇಶನ್ಸ್ ಆಗಿರ್ಬೋದು. ನೀವು ಇಡೀ ಸಾಂಗ್ ನೋಡಿದಾಗ ಇನ್ನೂ ಗೊತ್ತಾಗುತ್ತೆ. ಅಂದ್ರೆ ಅವಾಗಿನ ಕಾಲದಲ್ಲಿ ಸಾಂಗ್ ಒಂದು ಟ್ರಾನ್ಸಿಷನ್ ಬರ್ತಿತ್ತಲ್ಲ, ಕಾಸ್ಟ್ಯೂಮ್ ಟು ಕಾಸ್ಟ್ಯೂಮ್. ಇವಾಗಲೂ ಹಾಗೆ ಮಾಡಿದೀವಿ. ಅಂದ್ರೆ ಜಸ್ಟ್ ಟು ರಿಮೈಂಡ್, ಅದನ್ನ ಫೀಲ್ ಮತ್ತೆ ಕ್ರಿಯೇಟ್ ಮಾಡೋದು. ಅದಕ್ಕೆ ನಾನು ರಿಹರ್ಸಲ್ ಮಾಡ್ತಿರ್ಲಿಲ್ಲ. ಈಗ ರಿಹರ್ಸಲ್ ಮಾಡಿ ಚೆನ್ನಾಗಿ ಮಾಡಿದ್ರೆ ಇವ್ರ ಕೈಲಿ ಬೈಸ್ಕೋಬೇಕು. ಸೊ ಹೋಗಿ ನಾವು ಡ್ಯಾನ್ಸ್ ಮಾಡೋಕೆ ನಾವು ಸ್ವಲ್ಪ ತಪ್ಪು ಮಾಡೋದು. ಅವಾಗ ಇವ್ರಿಗೆ ಅದು ಬ್ಯಾಲೆನ್ಸ್ ಆಗುತ್ತಲ್ವಾ? ಗಣೇಶ್ ಮಾಸ್ಟರ್ ಪಾಪ he was very ಸ್ವೀಟ್. ಅಂಡ್ ನಾನು ಎಷ್ಟು ಉಪದ್ರ ಕೊಟ್ಟಿದ್ದೇನೆ ಅಂದ್ರೆ ಅವ್ರು ಯಾರು ಹೇಳಲ್ಲ, ನಾನೇ ಫೀಲ್ ಆಗೋದು ನಾನು ಸರಿ ಮಾಡಿಲ್ಲ ಅನ್ನೋ ತರ. ಸಾಂಗ್ ಟೈಮಲ್ಲೂ ಬೇಗ ರೆಡಿ ಆಗ್ತಿದ್ರು. ಸತ್ಯ. ಆಮೇಲೆ ಔಟ್ಡೋರ್ ಅಲ್ಲಿ ಇಟ್ಸ್ ನಾಟ್, ಕೆಲವು ಜಾಗಗಳಲ್ಲಿ ವಿ ಕುಡ್ ನಾಟ್ ಅಫೋರ್ಡ್ ಟು ಟೇಕ್ ಅ ಕ್ಯಾರವ್ಯಾನ್. ಅಂದ್ರೆ ಕ್ಯಾರವ್ಯಾನ್ ನಿಲ್ಸಕ್ ಜಾಗ ಆಗ್ತಿರ್ಲಿಲ್ಲ. ಸೊ ಅಂತ ಜಾಗದಲ್ಲಿ ಕೂಡ ಶಿ ಇಸ್ ಅ ವೆರಿ ಪ್ರೊಡ್ಯೂಸರ್ಸ್ ಆಕ್ಟರ್, ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ಸ್ ಆಕ್ಟರ್. ಇಡೀ ಎಪಿಸೋಡ್ ಅಲ್ಲಿ ನಿಮ್ದೆ ಮ್ಯಾಮ್ ಕ್ರೆಡಿಟ್ಸ್ ಇವತ್ತು. ಬಹಳ ಖುಷಿ ಆಗುತ್ತೆ. ಇನ್ನ ಲೊಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ಎಲ್ಲೆಲ್ಲ ಶೂಟ್ ಮಾಡಿದ್ದೀರಾ ಈ ಒಂದು ಸಿನಿಮಾನ? ಒಂದು ಮೇಜರ್ ಆಗಿ ನಾವು ಮಾಡಿದ್ದು ಮೂಡಿಗೆರೆ ಹತ್ರ ಅಲ್ವಾ. ಮನೆ ಔಟ್ಡೋರ್ ಆಮೇಲೆ ಮನೆ ಸೀನ್ಗಳನ್ನು ಕೂಡ ಮೂಡಿಗೆರೆ ಹತ್ರ ಒಂದು 3-4 ಲೊಕೇಶನ್. ಆ 3-4 ಲೊಕೇಶನ್ ಅಲ್ಲಿ ಇವ್ರದೊಂದು ಆಕ್ಚುಲಿ ಓಪನಿಂಗ್ ಸಾಂಗ್ ಒಂದು ಬರುತ್ತೆ, ಸೋಲೋ ಸಾಂಗ್. ಅದ್ರಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಅದರಲ್ಲಿ ಹೆಚ್ಚು ಕ್ರೆಡಿಟ್ ಹೋಗ್ಬೇಕಾಗಿರೋ ನಮ್ಮ ದಾಸನಿಗೆ. ಓ ಹೌದು, ಅಮೇಝಿಂಗ್ ಸಿನಿಮಾಟೋಗ್ರಫರ್. ಯಾವುದೇ ಲೊಕೇಶನ್ ಅಲ್ಲಿ ಕೂಡ ನಾನು ಸಾಮಾನ್ಯವಾಗಿ ಕೆಲಸ ಮಾಡ್ಬೇಕಾದ್ರೆ ಮಾನಿಟರ್ ನೋಡಕ್ ಹೋಗಲ್ಲ. ಅಂದ್ರೆ ಏನಕ್ಕೆ ಅಂದ್ರೆ ಡೈರೆಕ್ಟರ್ನ ನೋಡ್ತಾ ಇರ್ತೀನಿ. ಡೈರೆಕ್ಟರ್ಗೆ ನಂಬಿಕೆ ಬಂದು ಡೈರೆಕ್ಟರ್ಗೆ ಬಹಳ ವಿಶ್ವಾಸದಿಂದ ಬಹಳ ಖುಷಿಯಾಗಿ ಓಕೆ ಅಂದಾಗ ಕೆಲಸ ಮಾಡ್ತಿದ್ವಿ ನಾವು ಓಕೆ ಅಂತ. ಯಾಕಂದ್ರೆ ನಾನೇ ಮಾನಿಟರ್ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ನಂದೇ ಒಂದು ಐಡಿಯಾ ಸ್ಟಾರ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಫೋರ್ಸ್ ಮೈ ಐಡಿಯಾ. ಒಂದೊಂದ್ಸಲ ದಾಸಣ್ಣ ಬೈದು ಕರಿಯೋರು, ನೀನ್ ನೋಡು ಹೆಂಗ್ ಕಾಣ್ತಿದ್ಯಾ ನೋಡು ಅಂತ. ಒಂದೊಂದ್ಸಲ ನೋಡಿದಾಗ ಪರವಾಗಿಲ್ಲ ಇಷ್ಟು ಚೆನ್ನಾಗಿ ಕಾಣ್ತೀವ ನಾವು ಅಂತ. ನಾವು ಅಂದ್ರೆ ಯಾವುದೋ ಒಂದು ಕಾಸ್ಟ್ಯೂಮ್ ಹಾಕೊಂಡಿರ್ತೀವಿ, ಅಂದ್ರೆ ಅಲ್ಲಿ ಲೈಟಿಂಗ್ ಏನೋ ಇರುತ್ತೆ, ಬ್ಯಾಕ್ ಗ್ರೌಂಡ್ ಏನೋ ಇರುತ್ತೆ, ಆದ್ರೆ ಅವ್ರು ಎಷ್ಟು ಚೆನ್ನಾಗಿ ಅದನ್ನ ಫ್ರೇಮ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆ ಲೆನ್ಸ್ಗಳಿಗೆ ಅವರು ವ್ಯಾಲ್ಯೂ ಕೊಡ್ತಾರೆ ದಾಸಣ್ಣ. ಸೊ ಇಟ್ಸ್ ಮ್ಯಾಜಿಕಲ್. ಅಂಡ್ ಆಲ್ಸೋ ಯಾವತ್ತೂ ಕೂಡ ನಾವು ಅಂದ್ರೆ ಲೈಟಿಂಗ್ ಇಂದಾಗಿ ಒನ್ ಮೋರ್ ಟೇಕ್ ಯಾವತ್ತೂ ಆಗಿರ್ತಲ್ಲ. ನಾವು ಅಂದ್ರೆ ಆರ್ಟಿಸ್ಟ್ ಬಂದಾಗ ಎಲ್ಲ ರೆಡಿ ಇರ್ತಿತ್ತು ಅಂಡ್ ದಟ್ ವಾಸ್ ಸೋ ಪರ್ಫೆಕ್ಟ್. ಅವ್ರಿಗೆ ಎಲ್ಲ ಫಾಸ್ಟ್. ಇವ್ರು ಫಾಸ್ಟ್ ಅಂದ್ರೆ ಇವ್ರಿಗಿಂತ ಫಾಸ್ಟ್ ದಾಸಣ್ಣ. ಈಗ ನಮ್ಗೇನೋ ಎಲ್ಲೋ ಒಂದು ಸೀನ್ ಮುಗಿಸಿರ್ತೀವಿ, ಆ ಪಕ್ಕದ ರೂಮಲ್ಲಿ ಹೋಗಿ ಲೈಟ್ ಮಾಡಬೇಕು. ನಾವೇನೋ ಕ್ಯಾಮ್ರಾಮನ್ ತಗೊಂಡ್ ಹೋಗ್ತಾರೆ, ಲೈಟ್ ಮಾಡ್ತಾರೆ, ಆರಾಮಾಗಿ ಕುತ್ಕೊಳ್ಳೋ ಕಾಫಿ ಕುತ್ಕೊಂಡು ಕೈಯಲ್ಲಿ ಲೋಟ ಬರೋಷ್ಟು ರೆಡಿ ಅವರು ರೆಡಿ ಅಂತ. ಅಣ್ಣ
ಅಂದ್ರೆ ನಾ ರೆಡಿ ಬಾ ನೀನು ಅನ್ನೋರು. ಹಾಗಾದ್ರೆ ಶೆಡ್ಯೂಲ್ ಡೇಟ್ಸ್ ಮುಂಚೆನೆ ಎಲ್ಲ ಮುಗೀತು ಎಲ್ಲ ಶೂಟಿಂಗ್ ಎಲ್ಲ? ಮುಗೀತು, seriously. ಒಂದಿನನೋ 2 ದಿನ ಮುಂಚೆನೆ ಮುಗಿಸ್ತಾರೆ. ಗ್ರೇಟ್. ಯೂಶಲಿ ಎಕ್ಸ್ಟೆಂಡ್ ಆಗೋದು ನೋಡಿದ್ವಿ, ಬಟ್ ಇದು ಪ್ರಯರ್ ಆಗಿ ಕಂಪ್ಲೀಟ್ ಆಗೋದು ಅದು ಗ್ರೇಟ್. ಕೂಡ ಸ್ಟಾರ್ಟಿಂಗ್ ಅಲ್ಲಿ ಮಳೆಯಿಂದನೂ ಅನಂತ್ ರಾಜು ಸರ್ ಬಗ್ಗೆ ಅದೇ ಇದು ಮಳೆಯಿಂದ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿತ್ತು. ಬಟ್ ಅವ್ರು ಹೆಂಗಂದ್ರೆ ಇಲ್ಲಾಂದ್ರೆ ಬಿ ಅಟ್ಲೀಸ್ಟ್ ಒಂದ್ 2 ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಸರ್ ಹಂಗಲ್ಲ, ಇಲ್ಲ ಅಂದ್ರೆ ಇಲ್ಲ. ಸೊ 4-5 ಪ್ಲಾನ್ ರೆಡಿ ಇರ್ತಿತ್ತು, ಒಂದಿನ ಶೂಟಿಂಗ್ ಡಿಲೇ ಆಗಿಲ್ಲ ಅಥವಾ ಅನ್ಕೊಂಡಿರೋದು. ಇನ್ಫ್ಯಾಕ್ಟ್ ನಾವು ಬೈದು ಒಂದಿನ ರೆಸ್ಟ್ ಕೊಟ್ವಿ ಅವ್ರಿಗೆ, ಹುಷಾರಿರ್ಲಿಲ್ಲ ಅನಂತರಾಜು ಸರ್. ಫುಲ್ ತಲೆ ಇಲ್ಲ ಮಕ್ಳೆಲ್ಲ ಕಟ್ಕೊಂಡು ಯಾರೋ ಓಡಾಡ್ದಂಗಿತ್ತು, ತುಂಬಾ ಸುಸ್ತು ಅವ್ರಿಗೆ. ಎಲ್ಲ ಹಂಗೆಲ್ಲ ಮಾಡಂಗೆಲ್ಲ ರೆಸ್ಟ್ ತಗೊಳ್ಳೇಬೇಕಂತ ಪ್ರೊಡ್ಯೂಸರ್ ಬಂದು ಅವ್ರಿಗೆ ಬೈದು ಒಂದಿನ ಬ್ರೇಕ್ ಮಾಡಿದ್ರು. ಇಲ್ಲ ಅಂದ್ರೆ ಬಟ್ ಗ್ರೇಟ್ ಸರ್ ಅಲ್ವಾ? ಅಂದ್ರೆ ಟೀಮ್ ಸಪೋರ್ಟ್ ಇದೆಲ್ಲ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಒಂಥರ ಏನಂದ್ರೆ ಆ ಮೂವಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೀರೋಯಿನ್ ಕೂಡ ಥ್ರೂ ಔಟ್ ಇನ್ವಾಲ್ವ್ ಆಗಿ ಕಂಪ್ಲೀಟ್ ಟೀಮ್ ಜೊತೆಗೆ. ಇಲ್ಲಾಂದ್ರೆ ಒಂದ್ 4 ದಿನ ಶೂಟ್ ಇರುತ್ತೆ, ವಾಪಸ್ ಬರ್ತೀವಿ. ಇದೆಲ್ಲ ಒಂದೇ ಔಟ್ಡೋರ್ ಆಗಿರೋದ್ರಿಂದ ವಿ ಆಲ್ ಹ್ಯಾವ್ ಬಿಕಮ್ ಲೈಕ್ ಅ ಫ್ಯಾಮಿಲಿ. ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ. ಮೇಕಪ್ ದೊಡ್ಡ ಫ್ಯಾಮಿಲಿ ಕಥೆ ಬೇರೆ. ಅಲ್ಲಿ ಹೀರೋಯಿನ್ ಇದ್ದಾರೆ, ಅವ್ರಿಗೆ ಅತ್ತೆ ಅಂದ್ರೆ ನಮ್ಮ ತಾಯಿ ಇರ್ತಾರೆ, ನಮ್ಮ ಮಾವ ಇರ್ತಾರೆ, ಅವ್ರ ಮಗಳು ಒಬ್ಳು ಇರ್ತಾಳೆ. ಆಮೇಲೆ ಮನೆಗೆ ಹ್ಯೂಮರ್ಗೆ ಅಂತ ಇವನು ನಮ್ಮ ರಿತೇಶ್ ಅಲ್ವಾ, ಅವ್ರ ವೈಫ್, ಇನ್ನೊಂದು ಫ್ಯಾಮಿಲಿ, ಒಂದು ದೊಡ್ಡ ಬಳಗ. ಇದು ಒಂದು ಯಜಮಾನ ಫಿಲ್ಮ್ ನೋಡ್ದಂಗೆ ಆಗೋಯ್ತು ನಮ್ಗೆ. ಹೋಗ್ಬೇಕಾದ್ರೆ ಶೂಟಿಂಗ್ ಮುಗಿಸ್ಕೋಬೇಕಾದ್ರೆ ಸುಮಾರು ಜನ ಅಳ್ತಾ ಇದ್ರು. ಆ ಬಾಂಡಿಂಗ್ಗೋಸ್ಕರ. ಅದಕ್ಕೆ ಇವರೊಂದು ವಿಕೆಟ್ ನಮ್ಗೆ ಗೊತ್ತು, ಇವ್ರು ಅಳ್ತಾರೆ ಇವಾಗ ಅಂತ ಗೊತ್ತು ನಮಗೆ. ಇವ್ರು ಅದಕ್ಕೆ ಮಧ್ಯಾಹ್ನದಿಂದನೇ ಕಲ್ಲು ಎಳಿತಾ ಇದ್ರು, ಅಳ್ತಾರೆ ಅಂತ. ನೋಡಿ ನೆಕ್ಸ್ಟ್ ಬೇಕು ಊಟ ಮಾಡ್ಬಿಡಿ ಅಮ್ಮ, ನಾಳೆಯಿಂದ ಸಿಗಲ್ಲ. ವೆರಿ ಫನ್. ನಾನು ಅನ್ಕೊಂಡಿರ್ಲಿಲ್ಲ ಸರ್ ಇಷ್ಟು ಈಸಿ ವರ್ಕ್ ಮಾಡೋದಕ್ಕೆ ಅಂತ. ಸೊ ಹೇಗೆ ಅನ್ನಿಸ್ತು ಮ್ಯಾಮ್, ಈಗ ಪೇರೆಂಟ್ಸ್ ಅನ್ನೋ ಒಂದು ಪಾತ್ರದಲ್ಲಿ ನೋಡೋದಾದ್ರೆ ತಂದೆ ತಾಯಿಯಾಗಿ ಮಾನಸಿ ಹಾಗೂ ಗಣೇಶ್ ರಾವ್ ಸರ್ ಆಕ್ಟ್ ಮಾಡಿದ್ದಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮ್ಯಾಮ್ ಜೊತೆ ಬೇಗನೆ ಸೆಟ್ ಆಗೋದೆ. ಒಂದು ನಮ್ಮೂರ ಉಡುಪಿನೇ ಅವರು ಕೂಡ. ಅಂಡ್ ಶಿ ಇಸ್ ನಾಟ್ ಲೈಕ್ ಹೌ ಶಿ ಲುಕ್ಸ್ ಆನ್ ಕ್ಯಾಮೆರಾ. ಅವ್ರು ಇದ್ಬಿಟ್ರೆ ಟೈಮ್ ಪಾಸೇ ಬೇಕಾಗಲ್ಲ. ಇಟ್ ವಾಸ್ ಅಮೇಜಿಂಗ್. ನಾವು 3 ಜನ ಎಷ್ಟು ಹರಟೆ ಹೊಡೆದ್ವಿ. ಹಾಗಾದ್ರೆ ಸೆಟ್ ಅಲ್ಲಿ ನೀವು 3 ಜನ ಒಂದಾ? ಇಲ್ಲ, ಇವಾಗ ನಾವಿಬ್ರು ಕೂತ್ಕೊಂಡ್ರೆ ನಾವಿಬ್ರು ಹರಟೆ ಹೊಡೆಯೋದು. ಅನಂತರಾಜು ಸರ್ ಬರೋ ಅವ್ರು ಸೇರ್ಕೊಂಡ್ಬಿಡೋರು. ಇಲ್ಲ ನಮ್ ದಾಸಣ್ಣ ಸಿಕ್ಕವ್ರ ಅವ್ರ ಜೊತೆ ಕೂತ್ಕೊಳ್ಳೋದು. ಇಲ್ಲ ಮಾನಸಿ ಮೇಡಮ್ ಇರೋರ ಇವಾಗ ಇವ್ರು ಶಾರ್ಟ್ ಇದ್ರೆ ನಾವು ಮತ್ತೆ ಮುಗೀತು. ನಾನು ಅವರು ಫುಲ್ ಮಾತಾಡ್ಕೊಂಡು ಶೂಟಿಂಗ್ ಇಂದ ತುಂಬಾ ಕ್ವಾಟ್ಲೆ ಕೊಟ್ಟಿರೋದು ಜಾಸ್ತಿ ಅನ್ಸುತ್ತೆ. ಹಾಗಾದ್ರೆ we were having fun, but at the same time we all were good students. ಒಂದೊಂದ್ಸಲ ಪಾಪ ಕೇಳ್ಬಿಡೋರು, ಬನ್ರಪ್ಪ ಶಾರ್ಟ್ ಇದ್ದು ನೀವು ಸ್ವಲ್ಪ ಸೀರಿಯಸ್ ಆಗಿ ಆಗೋ ಪ್ಲೇಸ್ ಅನ್ನೋರು. ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲಾ ಆರ್ಟಿಸ್ಟ್ ಗಳು ಇದ್ರು. ಓಕೆ. ನೈಟ್ ಸೀಕ್ವೆನ್ಸ್ ಇನ್ಫ್ಯಾಕ್ಟ್ ನಂದೇ ಆಕ್ಚುಲಿ ಅವಾಗ ತೊಂದರೆ ಇರ್ತಿತ್ತು. ಯಾಕಂದ್ರೆ ನಾನು ಅವಾಗ DKD ನಡೀತಾ ಇತ್ತು. ಐ ಹ್ಯಾಡ್ ಟು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬೇಗ ಬೆಳಗ್ಗಿನ ತಲೆ ಮೇಲೆ ಕೂತ್ಕೋತಿದ್ದೆ, ಅಣ್ಣ ದಾಸಣ್ಣ ನಾನು ಬೇಗ ಹೋಗ್ಬೇಕು ಅಂತ. ವಿ ಶೂಟ್ ಎಲ್ಲ ಅವ್ರು ಎಷ್ಟು ಟ್ರಾವೆಲ್ ಮಾಡಿದಾರೆ. ಎವ್ರಿ ಒಂದಿನ ಅಲ್ಲಿ, 2 ದಿನ ಅಲ್ಲಿ, 1 ದಿನ ಇಲ್ಲಿ. ಇನ್ನೊಂದು ಮೂವಿ ಕೂಡ ಮಧ್ಯದಲ್ಲಿ ಎಲ್ಲೇ ಅದು ಮಸ್ಕಟ್ಗೂ ಎಲ್ಲ ಹೋಗಿದ್ದು. ಹೌದು. ವಿ ವರ್ ಲೈಕ್ 50,000 ಬಂದಿದಾರ, ಓಕೆ ನಾಳೆ ಇಲ್ಲ ನಾಡ್ದು, ಲೈಕ್ ಅದು ಕೂಡ ಬ್ಯಾಂಗ್ಳೂರ್ ಅಲ್ವಾ, ಅಲ್ಲಿ ಹೋಲ್ ನೈಟ್ ಟ್ರಾವೆಲ್ ಮಾಡಿ ಮತ್ತೆ ಏರ್ಪೋರ್ಟ್. ಅಂಡ್ ದೆನ್ ಎಲ್ಲರೂ ಬಿಸಿ ಇದ್ರು ಅವಾಗ. ಅಂಡ್ ಅಮೇಜಿಂಗ್, ಚಂದ. ಅಂಡ್ ಸೊ ಇನ್ನು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ, ನಾವು ನೋಡಿದ ಹಾಗೆ ಇಲ್ಲ ನಮ್ಗೆ ಸೀರಿಯಸ್ಲಿ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಈ ಕಡೆ ಫುಲ್ ರೊಮ್ಯಾಂಟಿಕ್ ಆಗಿ ಹೀರೋಯಿನ್ಗೆ ಲೈನ್ ಹೊಡಿತಾ ಇರ್ತೀರಾ, ಆ್ಯಂಡ್ ಈ ಕಡೆ ನೋಡಿದ್ರೆ ಪೇರೆಂಟ್ಸ್ ಹತ್ರ ಫುಲ್ ಅಂದರೆ ಹೇಗೆ ಅಂದರೆ ಏನೋ ಒಂದು ಕ್ರೈಮ್ ನಡೆದಿದೆ, ಆ ಕ್ರೈಮ್ನ ಏನು ಅಂತ ಕಂಡುಹಿಡಿಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಸೊ ಏನು ನಿಮ್ಮ ಕ್ಯಾರೆಕ್ಟರ್? ಆದರೆ ಅದೆಲ್ಲ ಇದೆ, ಖಂಡಿತ ಇದೆ. ಸೊ ಒಂದು ದೊಡ್ಡ ಮನೆತನ ಮೂಡಿಗೆರೆಯಲ್ಲಿ ಒಂದು ಹಿರಿಯ ಮನೆತನ. ಅವರು ಮನೆತನದಲ್ಲಿ ಹುಟ್ಟಿರ್ತಾನೆ ಈ ಹುಡುಗ ಒಬ್ಬ. ಸೊ ಮನೆತನ ಅಂತ ಬಂದಾಗ, ಒಂದು ದೊಡ್ಡ ಕುಟುಂಬ ಅಂತ ಬಂದಾಗ, ಎಲ್ಲರೂ ಒಂದು ಕಡೆ ಹುಳಿ ಹಿಂಡುವಂಥದ್ದು, ಎಲ್ಲರೂ ಒಂದು ಕಡೆ ಇವಾಗ ಹೇಳ್ತಾರೆ ಫಿಟ್ಟಿಂಗ್ ಇಡುವಂಥದ್ದು, ಅಥವಾ ಮನೆಗೆ ಏನಾದ್ರು ತೊಂದರೆ ಮಾಡುವಂಥದ್ದು, ಈ ಥರ ಎಲ್ಲ ಕೆಲಸ ನಡೀತಿರುತ್ತೆ. ಅವ್ರದ್ದು ದೊಡ್ಡ ಫ್ಯಾಮಿಲಿ ಅಂದಾಗ ಅಲ್ಲೂ ಕೂಡ ಈ ಥರದ್ದೇನೋ ಪ್ರಾಬ್ಲಮ್ ಬರುತ್ತೆ. ಆ ಎಲ್ಲ ಪ್ರಾಬ್ಲಮ್ಗಳನ್ನು ಆ್ಯಸ್ ಒಬ್ಬ ಮಗನಾಗಿ ಹೇಗೆ ಸಂಭಾಲಿಸ್ತಾನೆ, ಒಬ್ಬ ಗಂಡನಾಗಿ ಹೇಗೆ ಕೆಲವು ಕಡೆ ತಪ್ಪಿ ಕೆಲವು ಕಡೆ ಅದನ್ನು ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾನೆ. ಇಷ್ಟೆಲ್ಲ ಆಗಿ ಕೂಡ ಎಲ್ಲೋ ಒಂದು ಕಡೆಯಿಂದ ಯಾವುದೋ ಒಂದು ಕಡೆ ಹುಟ್ಟಿ ಬೆಳೆದು ಬಂದು ಈ ಥರ ಒಂದು ಮನೆಗೆ ಸೇರಿಕೊಂಡು ಇವ್ರು ಅದಕ್ಕೆ ಹೇಗೆ ಅಡ್ಜಸ್ಟ್ ಆಗ್ತಾರೆ. ಸೊ ಇದೆಲ್ಲ ಕೂಡ ಒಂದು ನೀಟಾಗಿ, ಅದೇ ಮತ್ತೆ ಹೇಳಿದ್ನಲ್ಲ, ಇಟ್ಸ್ ಒಂದು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡಿದಾಗ ಹಿಂಗಾಯ್ತಂತೆ, ಹಂಗಾಯ್ತಂತೆ, ಅಯ್ಯೋ ನೋಡು ಪಾಪ ಹಿಂಗಾಗುತ್ತೆ, ಪಾಪ ನೋಡ ಹೆಣ್ಮಗು ಹಿಂಗೆ ಮಾಡ್ತಾರೆ, ಈ ಥರ ವಿಚಾರಗಳನ್ನೆಲ್ಲ ಕಲೆ ಹಾಕಿ ಮಾಡಿರುವಂಥ ಇದರಲ್ಲಿ. ಸೊ ನನ್ನ ಕ್ಯಾರೆಕ್ಟ್ರು ಇನ್ ಎ ವೆರಿ ಸ್ಮಾಲ್ ನಟ್ಶೆಲ್ ಹೇಳಬೇಕು ಅಂತ ಹೇಳಿದ್ರೆ,
ಒಬ್ಬ ಪ್ರಾಪರ್ ದೊಡ್ಡ ಮನೆತನದ ಒಂದು ಹುಡುಗ, ಆ ಮನೆತನ ಕಾಪಾಡ್ಕೊಳ್ಳೋಕ್ಕೆ ಅವನು ಪಡೋ ಪಾಡು ಏನಾಗುತ್ತೆ. ಇವರು ವೈಫ್ ಕ್ಯಾರೆಕ್ಟರ್ ಬಂದು ಇವರು ಆಂಜನೇಯನ ಪರಮ ಭಕ್ತೆ. ಅಲ್ಲೇ ಒಂದು ಸಣ್ಣ ಹಿಂಟ್ ಕೊಟ್ಟಂಗಾಗುತ್ತೆ ಹೇಗೆ ಆಂಜನೇಯನ ಒಂದು ಪ್ರಭಾವ ನಮ್ಮ ಎಲ್ಲರ ಜೀವನದಲ್ಲಿ ಇರುತ್ತೆ. ಸೊ ಯೂಶಲಿ ನೀವು ನಂಬುವಂಥ ದೇವ್ರು ಯಾವುದು ಮ್ಯಾಮ್? ಕೃಷ್ಣ. ಅಯ್ಯೋ ಕೃಷ್ಣ ಅಂತ. ಓಕೆ, ನೀವು ಸರ್? ಅಂದ್ರೆ ನನಗೆ ದೇವ್ರ ಮೇಲೆ ನಂಬಿಕೆ ಹೆಚ್ಚು. ನನಗೆ ಕೊರಗಜ್ಜ ವಿಶೇಷವಾಗಿ ಏನಕ್ಕಪ್ಪ ಅಂತ ಹೇಳಿದ್ರೆ ಸ್ಪಂದನ ನನಗೆ ಪರಿಚಯ ಮಾಡಿದ್ದು ಕೊರಗಜ್ಜಗೆ. ಅಂದ್ರೆ ಕೊರಗಜ್ಜ ಅಂದ್ರೆ ಅದು ಇಟ್ ವಾಸ್ ಅ ಪ್ರೈಡ್ ಫಾರ್ ಹರ್. ಕೊರಗಜ್ಜ ಅಂತ. ಅಲ್ಲದೇನೆ ನನಗೆ ಬಹಳ ಪ್ರಿಯವಾದ ನನ್ನ ಇಷ್ಟ ದೇವತೆ ಅಂತ ಹೇಳ್ತಾರಲ್ಲ, ಅದು ಹೊರನಾಡ ಅನ್ನಪೂರ್ಣೇಶ್ವರಿ. ನಾವು ದೇವಸ್ಥಾನಕ್ಕೆ ಆ ಕಡೆ ಎಲ್ಲ ಶೂಟಿಂಗ್ ಬಂದ್ರೆ ಯಾರನ್ನೂ ಬಿಡಲ್ಲ. ನಾನು ಹೋಗ್ಬೇಕು ಬನ್ನಿ ಅಂತ ಹೋಗೊಂದು ದರ್ಶನ ಮಾಡಿ ಅಮ್ಮನ ನೋಡ್ಕೊಂಡು ನನಗೆ ಆ ಥರ. ಆ್ಯಂಡ್ ಇನ್ನು ಈ ಸಿನಿಮಾದ ಪ್ರೊಡ್ಯೂಸರ್ ನಾಗಿ ಸರ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಹೇಗಿತ್ತು ಅವರ ಒಂದು ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದು? ಒಂದು ಕಡೆ ಪ್ರೊಡ್ಯೂಸರ್ ಇರ್ತಾರೆ, ಇನ್ನೊಂದು ಕಡೆ ಈ ಪ್ರಜ್ಞಾವಂತ ಪ್ರೊಡ್ಯೂಸರ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು. ಸೊ ನಾಗಿ ರೆಡ್ಡಿ ಅವರು ಅಂಥವ್ರು. ಸೊ ಅವರು ಗ್ರೀನ್ ಸಿಗ್ನಲ್ ಮಾಡಿ ಸುಮಾರು ವರ್ಷ ಆಗಿದೆ. ಗ್ರೀನ್ ಸಿಗ್ನಲ್ ಸಿನಿಮಾ ಮಾಡಾದ್ಮೇಲೆ ಇವಾಗ ಅವ್ರು ಎಂಥದಾರು ಸಿನಿಮಾ ಮಾಡ್ಬೋದಿತ್ತು, ಯಾವ ಥರದಾರು ಸಿನಿಮಾ ಮಾಡ್ಬೋದಿತ್ತು. ಆದರೆ ಅವರು ಇದನ್ನೇ ಚೂಸ್ ಮಾಡಿ, ಇಲ್ಲ ಈ ಕಥೆನೇ ಮಾಡಬೇಕು, ಈ ಕಥೆನೇ ಇಂಥದ್ದೇ ಆರ್ಟಿಸ್ಟ್ಗಳು ಇರಬೇಕು, ಈ ಹಾಡು ಹೀಗೆ ಬರಬೇಕು. ಅಷ್ಟರ ಮಟ್ಟಿಗೆ ವಿಶ್ವಾಸದಿಂದ, ಅಷ್ಟರ ಮಟ್ಟಿಗೆ ಡೆಡಿಕೇಟೆಡ್ ಆಗಿ ಸಿನಿಮಾ ಮಾಡಿದ್ದಾರೆ. ಅಂದರೆ ಇಡೀ ಸಿನಿಮಾ ಅನಂತರಾಜು ಸರ್ ಕೈಲಿ ಅವ್ರು ಹೇಗೆ ಸ್ಕ್ರಿಪ್ಟ್ ಮಾಡಿಸಿದ್ದಾರೆ, ನಾವೆಲ್ಲ ಅನಂತರಾಜು ಸರ್ ಹೇಗೆ ಇಟ್ಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಿನಿಮಾಗೆ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಪರಿಸ್ಥಿತಿಲಿ ಇದು ಬೇಕು, ಇದರ ಅಗತ್ಯ ಇದೆ ಅಂದಾಗ ತಗೊಳ್ಳಿ ಮಾಡಿ. ಅದು ಯಾಕೆ ಕೊಟ್ಟಿಲ್ಲ ಅಂತ ಬಂದು ಜಗಳ ಆಡಿರೋರು. ಅದು ಹೂವು ಏನೋ ಒಂದು ಆಯ್ತಲ್ಲ ಒಂದು. ವೆರಿ ಪರ್ಟಿಕ್ಯುಲರ್ ಕಾಸ್ಟ್ಯೂಮ್ಸ್, ಆರ್ನಮೆಂಟ್ಸ್. ಸೊ ಹಾಗಾದ್ರೆ ಈ ಸಿನಿಮಾಗೆ ಅವರೇ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದಾ? ಇಲ್ಲ ಈ ತರ ಬರ್ಬೇಕು ಈ ಸೀನ್ ಅಂತ ಐಡಿಯಾ ಅವ್ರದ್ದು. ಕಾಸ್ಟ್ಯೂಮ್ಸ್ ಎಲ್ಲ ಅದನ್ನ ಅನಂತರಾಜು ಸರ್ ಮಾಡಿದ್ರು, ನಮ್ಮ ಗಂಗಣ್ಣ ಇದಾರಲ್ಲ ಅವರು. ಸೊ ಮೇನ್ ಸಜೆಷನ್ ಇವ್ರದ್ದು ಹಾಗಾದ್ರೆ. ಅವ್ರಿಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಇಮ್ಯಾಜಿನ್ ಮಾಡಿದ್ರು ಅವ್ರು, ಅಂದ್ರೆ ಈ ಕ್ಯಾರೆಕ್ಟರ್ ಹೀಗೆ ಬರ್ಬೇಕು ಅನ್ನೋ ತರ. ಅಂಡ್ ಮ್ಯಾಮ್, ಇನ್ನ ನೀವು ಆ ಸಿನಿಮಾ ನಾ ಟ್ರೈಲರ್ ಅಲ್ಲಿ ನೋಡಿರೋ ಹಾಗೆ ಸೊ ಟಿಪಿಕಲ್ ವುಮೆನ್ ಅಲ್ವಾ? ಸೊ ನಾನು ನಿಮ್ಗೆ ಒಂದು ಅಂದ್ರೆ ಟಿಪಿಕಲ್ ಆಗಿ ಒಂದು ವೈಫ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದೀರಿ. ಹಾ, ಟಿಪಿಕಲ್ ಶ್ರೀಮತಿ ಅಲ್ವಾ? ಸೊ ಹಾಗಾಗಿ ನಾನು ನಿಮ್ಗೆ ಫನ್ ಆಗಿ ಒಂದು ಕ್ವಶನ್ ಕೇಳ್ತೀನಿ, ನೀವು ನೋಡೋಣ ಯಾವ ಲೆವೆಲ್ಗೆ ಉತ್ತರ ಕೊಡ್ತೀರಾ ಅಂತ. ಓಕೆ, ಸೊ ಅದರಲ್ಲಿ ಶ್ರೀಮತಿ ಒಬ್ಬ ಮದುವೆ ಆಗಿರೋ ಹೆಣ್ಣು ಬೆಳಿಗ್ಗೆಯಿಂದ ರಾತ್ರಿವರೆಗೂ ದಿನನಿತ್ಯ ಮಾಡುವ 10 ಕೆಲಸಗಳು ಪಟ್ ಅಂತ ಹೇಳ್ಬೇಕು. ಮದುವೆ ಆಗಿರೋರ? ಹಾ, ಹೆಣ್ಮಕ್ಳು. ಓಕೆ, ಅದರ್ವೈಸ್ ಹೆಣ್ಮಕ್ಳು ಹೇಳೋದು, ಬ್ರಷ್ ಮಾಡೋದು, ವಾರ್ಮ್ ವಾಟರ್ ಕುಡಿಯೋದು. ಇದು ಕನ್ಸಿಡರ್ ಆಗಲ್ಲ. ಓಕೆ, ಮದುವೆ ಆದ್ಮೇಲೆ ಗಂಡನ ಎಬ್ಸೋದು, ಗಂಡನಿಗೆ ಕಾಫಿ ಕೊಡೋದು, ಗಂಡನಿಗೆ ಟಿಫಿನ್ ಮಾಡೋದು, ರಂಗೋಲಿ ಹಾಕೋದು, ಆ್ಯಂಡ್ ಫಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು. ಅದಾಯ್ತಲ್ಲ. ಗಂಡನಿಗೆ ಟಿಫಿನ್ ಕೊಡೋದು ಬೇರೆ, ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಅದು ಬೇರೆ. ಅದು ರೆಡಿ ಮಾಡಿ ಎಲ್ರಿಗೂ ಕೊಡ್ಬೇಕಲ್ಲ, ಇದು ಸ್ಪೆಷಲ್. ಗಂಡ ಪ್ರಾಣಿ ಬೇರೆ. ಓಕೆ, ಗಂಡನಿಗೆ ಕಾಫಿ ಆದ್ಮೇಲೆ ಆಮೇಲೆ ಟಿಫಿನ್. ಎಷ್ಟಾಯ್ತು? 9 ಆಯ್ತು. ಏನಿಲ್ಲ, ನಾನು ತಿನ್ನೋದು. ಸರ್ ನೋಡಿ, ಬರೀ ಮಾರ್ನಿಂಗ್ ನೀರು ಕುಡಿದು ಬ್ರಷ್ ಮಾಡಿದ್ದೆ, 4 ಕೆಲಸ ಮಾಡ್ಬಿಟ್ರು. ನಾನು ಅನ್ಕೊಂಡೆ ಮೋಸ್ಟ್ಲಿ ಟ್ರೈಲರ್ ಅಲ್ಲಿ ನೀರ್ ಹಾಕ್ತಾರೆ, ಕಸ ಗುಡಿಸ್ತಾರೆ, ರಂಗೋಲಿ. ಗ್ಯಾಪ್ ಅಲ್ಲಿ ಮ್ಯಾಮ್ ಅಡ್ಗೆ ಸಹ ಮಾಡಿದ್ದಾರೆ. ಸೊ ಹೇಗಿತ್ತು ಮ್ಯಾಮ್? ಯೂಶಲಿ ಕುಕಿಂಗ್ ಮಾಡ್ತೀರಾ ನೀವು? ಓಕೆ, ಏನ್ ಬೇಕು ಅದ್ ಮಾಡ್ತೀನಿ. ನಿಮಗೆ ಏನ್ ಬೇಕು ಹಾಗೆ ಮಾಡ್ತೀರಾ? ಓಕೆ, ಮದುವೆ ಆಗಿಲ್ಲ ಅಲ್ಲ, ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು 2 ವರ್ಷ ಆದ್ಮೇಲೆ ನೀವು ಕೇಳಿದಾಗ ಇದೇ ಇಂಟರ್ವ್ಯೂ ಬೇರೆ ತರ ಇರ್ತದೆ. ಅವ್ರಿಗೆ ಏನ್ ಬೇಕು ಅದ್ ಮಾಡ್ತೀನಿ, ಅಂದ್ರೆ ಹಸ್ಬೆಂಡ್ಗೆ ಏನ್ ಬೇಕು ಅದ್ ಮಾತ್ರ ಮಾಡ್ಕೊಡ್ತೀರಾ? ಅನ್ಸರ್, ಇನ್ನ ಈ ಸಿನಿಮಾದಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಉಗ್ರಂ ರವಿ ಅವ್ರದ್ದು ಒಂದು ತುಂಬಾ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅವರು ಒಂಥರ ಕಾಮಿಡಿ.
ನಾನು ಸಡನ್ ಆಗಿ ನಾವು ಮಾಡಿರೋ ಫನ್ ಶೂಟ್ ಮಾಡ್ಬೇಕಾರೆ ಎಂತ ಕಾಮಿಡಿ ಅಂದ್ರೆ ಪಾಪ ಅವರು. ಬಟ್ ಹೀಸ್ ಅ ವೆರಿ ಸ್ವೀಟ್ ಮ್ಯಾನ್, ಬಹಳ ಸ್ವೀಟ್ ಇದಾರೆ. ನೈಟ್ ಶೂಟ್ ಆಯ್ತಾ, 6-7 ದಿನ ನೈಟ್ ಶೂಟ್. ಆ ಚಳಿಯಲ್ಲಿ ಚಳಿ ನಮ್ಗೆ ಆ ರೇಂಜ್ ಚಳಿ ಹೊಡಿತಾ ಇತ್ತಲ್ಲಿ. ಆ ಚಳಿಲಿ ಅವರು ಪಾಪ ಒಂದು ಪಂಚೆ, ಆಮೇಲೆ ಅದ್ರ ರುದ್ರಾಕ್ಷಿ ಎಲ್ಲ ಹಾಕೊಂಡು, ಆಮೇಲೆ ಅವ್ರಿಗೆ ಕೆಲವು ಲೈನ್ಗಳು ನಾಲ್ಗೆ ತಿರುಗ್ತಾ ಇರ್ಲಿಲ್ಲ. ನನಗೆ ಈಗ ಆಕ್ಚುಲಿ ಗೊತ್ತೋಗಿದೆ. ಏನೋ ಹೇಳಿದ್ರು ಒಂದಿನ, ನೀವು ನಮ್ಮಲ್ಲ, ಒಂದು ಅರ್ಧ ಗಂಟೆ ಇಡೀ ಸೆಟ್ ನಕ್ಕಿದೆ. ಆದ್ರೂ ಕೂಡ ಅವರು ಏನಂದ್ರಲ್ಲ ಅರ್ಧ ಸೆಟ್ ಅರ್ಧ ಗಂಟೆ ನಕ್ಕಿದೀವಿ ಇರ್ತೀವ್ರೆ. ಬಟ್ ಅವ್ರಿಗೆ ಈಸ್ ನಾಟ್ ಫೀಲಿಂಗ್ ಆಕ್ವರ್ಡ್. ನಾನ್ ಕರೆಕ್ಟ್, ವೆರಿ ಸ್ಪೋರ್ಟಿವ್, ನಾನು ಕರೆಕ್ಟ್ ಹಿಂಗೆ ಮಾಡೋದು ಅಂತ. ಸೊ ಇಟ್ಸ್ ವೆರಿ ನೈಸ್. ಬಟ್ ಆಕ್ಚುಲಿ ಅವ್ರ ಕ್ಯಾರೆಕ್ಟರ್ ನೋಡಕ್ ತುಂಬಾ ಟೆರರ್ ಆಗಿ ಕಾಣ್ತಿದೆ ಸರ್ ಸ್ಕ್ರೀನ್ ಮೇಲೆ. ಬಟ್ ಈ ಲೆವೆಲ್ಗೆ ಅಲ್ಲಿ ಜೋಕ್ ಮಗು ತರ ಚಳಿ ಕಂಡ್ರು, ನಂಗೆ ಅದ್ಕೊಂಡ್ರು, ನಂಗೆ ತುಂಬಾ ಚಳಿ ಆಗ್ತಿದೆ ಕಂಡ್ರು, ಬಿಟ್ಬಿಡ್ರು ನನ್ನ. ಪ್ರಾಬ್ಲಮ್ ನಮ್ಗೆಲ್ಲ ನಮ್ ಶಾರ್ಟ್ ಇದ್ದಾಗ ಮಾತ್ರ ಅವ್ರಿಗೆ ಎಲ್ಲ ಯಾವ ಬ್ಯಾಗ್ ಅವ್ರನ್ನ ಬಿಡಂಗೇ ಇಲ್ಲ. ಕೂರ್ಸಿದಾರೆ ಪಾಪ. ಹೆಚ್ಚು ರೇಟಿಂಗ್ ದೇವಸ್ಥಾನದೊಳಗೆ ಹೊಂದ್ಕೊಳ್ಳೋರು ಬೆಚ್ಚಗಾಗ್ಲಿ ಅನ್ಸದ್. ಯಾವ್ದು ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡಿದ್ದು, ಕರೀ ಅವ್ರನ್ನ ಅಂತ. ಬರಲ್ಲ ಹಾಗಾದ್ರೆ ಹೆಚ್ಚು ರೇಟಿಂಗ್ ತಗೊಂಡಿದ್ದೆ ಅವ್ರ ಸಿನಿಮಾದಲ್ಲಿ. ಎಲ್ಲ ಸೀನಲ್ಲಿ ಇದ್ರು ಹಂಗಂದ್ರೆ ಎಲ್ಲಾ ಬ್ಲಾಕ್ ಅಲ್ಲೂ ಅವ್ರ ಅಗತ್ಯ ಇತ್ತು. ಎಕ್ಸಾಕ್ಟ್ಲಿ. ಓಕೆ, ಸೊ ಹೇಗೆ ಅನ್ಸಿದೆ ಸರ್ ಅವ್ರ ವೇಷ ಅದ್ರಲ್ಲಿ? ಚೆನ್ನಾಗಿ ಬಹಳ ಇಂಪ್ಯಾಕ್ಟ್ ಇದೆ. ಅಂಡ್ ಸಿನಿಮಾಗೆ ಒಂದು ಒಳ್ಳೆ ಆಯಾಮ ಕೊಡುತ್ತೆ. ಅಂಡ್ ಮ್ಯಾಮ್ ನೀವು ಹೇಳಿ, ನಿಮ್ಮ ಕಂಪ್ಲೀಟ್ ಆಲ್ ಓವರ್ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತು? ತುಂಬಾ ಚಂದ ಇತ್ತು. ಒಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಅದೇ ನಾನು ಹೇಳಿದಾಗೆ ನನಗೊಂಥರ ನಾನು ಸಿನಿಮಾಗೆ ಬರಬೇಕು ಅಂತ ಆಸೆ ಇರಬೇಕಾದ್ರೆ ನೋಡಿರುವಂಥ ಸಿನಿಮಾಗಳನ್ನ ಮತ್ತೆ ನನಗೆ ಆಪರ್ಚುನಿಟಿ ಸಿಕ್ತು ಅಂತ ಅನಿಸ್ತು ಅದನ್ನು ರೀಕ್ರಿಯೇಟ್ ಮಾಡೋದಕ್ಕೆ. ಆ್ಯಂಡ್ ಅದೇ ಮತ್ತೆ ಹೇಳ್ತಾ ಇದ್ದೀನಿ, ಟೀಮ್ ಜೊತೆ ವರ್ಕ್ ಮಾಡಿದ್ದು ತುಂಬ ಇಷ್ಟ ಇತ್ತು. ಫಸ್ಟ್ ನಾನು ಆ್ಯಕ್ಚುಲಿ ನಿಜ ಹೇಳ್ಬೇಕು ಒಪ್ಕೊಂಡಿದ್ದು, ಓಕೆ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಗುತ್ತೆ ಅಂತ. ಬಟ್ ಥ್ರೂ ಔಟ್ ಅಂದರೆ ಅದಾದಮೇಲೆ ಐ ಫೆಲ್ಟ್ ಐ ವಾಸ್ ಸೋ ಲಕ್ಕಿ ಟು ಗೆಟ್ ದಿಸ್ ಸಿನಿಮಾ. ಆ್ಯಂಡ್ ಅದೇ ಥ್ರೂ ಔಟ್ ಮೂವಿಲಿ ಇದೆ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಸ್ ಇದೆ. ಆ್ಯಂಡ್ 4 ಸಾಂಗ್ಸ್ ನನ್ನ ಮೇಲಿದೆ. ಆ್ಯಂಡ್ ಸಮ್ ಫನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎಲ್ಲರೂ ತುಂಬ ಚಂದ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಗೊತ್ತಿಲ್ಲ, ಎಲ್ಲರೂ ಕೂಡ ಎಂತ ಹೇಳ್ತಾರೆ, ಒಂದೊಳ್ಳೆ ಎಫರ್ಟ್ ಹಾಕಿನೇ ಜನಗಳಿಗೆ ಇಷ್ಟ ಆಗ್ಬೇಕಂತಲೇ ಸಿನಿಮಾ ಮಾಡೋದು. ಬಟ್ ನಮ್ಮೆಲ್ಲರಿಗೂ ಗೊತ್ತು ಸಿನಿಮಾ ಇಸ್ ಅ ಮ್ಯಾಜಿಕ್. ಸೊ ಜನರು ಯಾವ್ದು ಇಷ್ಟಪಡ್ತಾರೆ, ಯಾವುದನ್ನು ಲೈಕ್ ಮಾಡ್ತಾರೆ ಅಂತ ನಾವು ಡಿಸೈಡ್ ಮಾಡೋದು ತುಂಬಾ ಕಷ್ಟ. ಸೊ ಐ ಹೋಪ್ ನಾವು ಮಾಡಿರೋ ಪ್ರಯತ್ನ ಅವ್ರಿಗೆ ಇಷ್ಟ ಆಗುತ್ತೆ, ಎಲ್ಲರ ಥರ ನಮಗೆ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ವಿ ಆರ್ ಜಸ್ಟ್ ಹೋಪಿಂಗ್. ಆ್ಯಂಡ್ ಸರ್, ಇನ್ನು ಈ ಸಿನಿಮಾದ ಸಿಂಗರ್ಸ್ ಆ್ಯಂಡ್ ಲಿರಿಸಿಸ್ಟ್ ಬಗ್ಗೆ ಮಾತಾಡೋದಾದ್ರೆ, ಅನುರಾಧ ಭಟ್ ಅವ್ರು ಹಾಡಿದ್ದಾರೆ, ಕೈಲಾಶ್ ಖೇರ್ ಅವ್ರು ಹಾಡಿದ್ದಾರೆ, ಆ್ಯಂಡ್ ನಿಹಾಲ್ ತಾವ್ರ ಅವರು. ಸೊ ಹೇಗೆ ಅನ್ಸುತ್ತೆ ಸರ್ ಅವರ ಒಂದು ವಾಯ್ಸಲ್ಲಿ ನಿಮ್ಮ ಒಂದು ಸಾಂಗ್ ಫೀಚರ್ ಮಾಡ್ತಿರೋದು? ಅಂದರೆ ಇತ್ತೀಚಿನ ದಿನಗಳಲ್ಲಿ ನನಗೆ ನನ್ನ ಸಿನಿಮಾಗಳಲ್ಲಿ ಹಾಡಿಗೆ ಅಷ್ಟಾಗಿ ಒತ್ತು ಕೊಡ್ತಾ ಇಲ್ಲ. ಅದನ್ನು ನಾನು ಬ್ಲೇಮ್ ಮಾಡ್ತಿಲ್ಲ. ಅಂದರೆ ಸಿನಿಮಾಗಳು ಮಾಡ್ತಿರೋ ದಾಟಿನೇ ಆ ಥರ. ನಾನು ಅದೊಂದು ರಿಪ್ಪನ್ ಸ್ವಾಮಿ ಆಗಿರ್ಬೋದು, ಕೇಸ್ ಆಫ್ ಕೊಂಡಾಣ ಆಗಿರ್ಬೋದು, ಸೀತಾರಾಮ್ ಸೀರೀಸ್ ಆಗಿರ್ಬೋದು, ಈ ಎಲ್ಲ ಸಿನಿಮಾಗಳಲ್ಲಿ ಥ್ರಿಲ್ಲರ್ಗೆ, ಸ್ಕ್ರೀನ್ ಪ್ಲೇಗೆ, ಸ್ಕ್ರೀನ್ ನರೇಷನ್ಗೆ ಎಷ್ಟು ಒತ್ತು ಕೊಡ್ತಾ ಇದ್ದಾರೋ ಅಷ್ಟು ಮ್ಯೂಸಿಕ್ಗೆ ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಭಾಳ ಇಂಪಾರ್ಟೆನ್ಸ್ ಬೇಕು. ಇವಾಗ ಶ್ರೀಮತಿ ಸಿಂಧೂರ ಥರ ಸಿನಿಮಾ ಬಂದಾಗ ಹಾಡು ಅನ್ನೋದು ಮೊದಲನೇ ಇನ್ವಿಟೇಷನ್ ಆಗುತ್ತೆ. ಒಬ್ಬ ಆಡಿಯನ್ಸ್ಗೆ ನಾವು ಮೊದಲನೇ ಹಾಡು ಅವ್ರನ್ನ ಇನ್ವೈಟ್ ಮಾಡಿದಾಗ ಬಹಳ ಮುಖ್ಯ ಆಗುತ್ತೆ. ಸೊ ಅದು ನೀವು ಹೇಳಿದಾಗೆ ಅಂಥ ಅದ್ಭುತವಾದ ಗಾಯಕರು ನಮಗೋಸ್ಕರ ಹಾಡಿದ್ದಾರೆ. ಕೈಲಾಶ್ ಖೇರ್ ಅವರು ಆಂಜನೇಯನ ಹಾಡನ್ನು ಹಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಅಗೇನ್ ಎ ಪ್ರಿವಿಲೇಜ್ ನಮಗೆ. ಸೊ ಇದಕ್ಕೆ ನಾವು ರಾಜೇಶ್ ರಾಮನಾಥ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ನಾಗಿರೆಡ್ಡಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ಗಂಗಣ್ಣ ಅವ್ರಿಗೆ ಮತ್ತು ಅನಂತರಾಜು ಸರ್ಗೆ. ಸೊ ಎಲ್ಲವನ್ನು ಒಂದು ಕಡೆ ಕೂಡ ಹಾಕಿ ಅದನ್ನು ಒಂದು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಆ ಉದ್ದೇಶಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಇನ್ನು ಲಿರಿಸಿಸ್ ನೋಡೋದಾದ್ರೆ ಸರ್ ಎಲ್ಲ ಕವಿರಾಜ್ ಅವರು, ಕೆ ಕಲ್ಯಾಣ್ ಅವರು ಸರ್ ಬರ್ತಿದ್ದಾರೆ. ಸೊ ಏನು ಹೇಳ್ತೀರಾ ಸರ್ ಆ ಒಂದು ಲಿರಿಕ್ಸ್ಗೆ? ಒಂದು ಕಂಪ್ಲೇಂಟ್ ಇದೆ, ಒಂದು ವರ್ಗದ ಆಡಿಯನ್ಸ್ ಒಂದು ಕಂಪ್ಲೇಂಟ್ ಇದೆ, ಏನು ಹಾಡುಗಳು ಈ ಥರ ಬರೀತೀರಾ, ಬಾಯಲ್ಲೇ ಇರೋದಿಲ್ಲ, ತಲೆಯಲ್ಲಿ ಇರೋದಿಲ್ಲ, ಏನು ಬರೀ ಮಾತಾಡೋದನ್ನೇ ಹಾಡು ಮಾಡ್ಬಿಡ್ತೀರಾ ಹಂಗೆ ಹೆಂಗೆ ಅಂತ. ಸೊ ಆ ಒಂದು ಪರಿಸ್ಥಿತಿ ಇರ್ಬೇಕಾದ್ರೆ ಅಗೇನ್ ಕ್ರೆಡಿಟ್ ನಮ್ಮ ನಾಗಿರೆಡ್ಡಿ ಸರ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಈ ಥರ ನಾವು ಹಾಡು ಈ ಥರ ಇರಬೇಕು
ಅಂದರೆ ಇಷ್ಟು ಸುಶ್ರಾವ್ಯವಾಗಿ ಇರಬೇಕಿದು, ಕನ್ನಡ ಕೇಳಬೇಕು ಚೆನ್ನಾಗಿ ಅನ್ನೋ ಥರ ಎಲ್ಲ ಇದ್ದಾಗ ಅದಕ್ಕೆ ಇನ್ಯಾರು ಹೂ ಬೆಟರ್ ದೆನ್ ಕವಿರಾಜ್ ಅವರಾಗಲಿ, ಕೆ ಕಲ್ಯಾಣ್ ಸರ್ ಆಗಲಿ, ನಮ್ಮಲ್ಲಿ ನಾಗೇಂದ್ರ ಪ್ರಸಾದ್ ಸರ್, ಅಂದರೆ ಇವರೆಲ್ಲ ಅಂತಂಥ ದಿಗ್ಗಜರಿದ್ದಾರೆ. ಸೊ ಅವರ ಒಂದು ಬರವಣಿಗೆ, ಅವರ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಸಿನಿಮಾಗಿರೋದು, ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ಸೂಪರ್ ಸರ್. ಹಾಗಂತ ನೋಡಿದ್ರೆ ಲೈಕ್ ಸಿನಿಮಾ ಬೇಸ್ಡ್ ಆಗಿ ಅವರು ಲಿರಿಕ್ಸ್ ಸಹ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲೂ ಆ ಕಡೆ ಈ ಕಡೆ ಹೋಗಿಲ್ಲ. ಆ ಫಿಲಿಮ್ ಅಂದ್ರೆ ನಾವು ಆ ಹಾಡನ್ನ ನೋಡಿದ್ರೆ ಸಿನಿಮಾನ ಜಡ್ಜ್ ಮಾಡ್ಕೊಬೋದು. ಓಕೆ, ಇದು ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು. ಸೊ ಹಿಂಗೆ ಇರುತ್ತೆ. ಬಾಯ್ ತುಂಬ ಹಾಡು ಚಿಲಿಪಿಲಿ, ಭೂಮಿ ತುಂಬ ಸಂತೋಷದ ಕಚಗುಳಿ, ಸಂಗಮಿಸಿ ಸಂಗಮಿಸಿ ಒಲಗುಳಿಯಲಿ, ಸಂಭ್ರಮಿಸಿ ಸಂಭ್ರಮಿಸಿ ದಿನ ಕಳೆಯಲಿ. ಸಿನಿಮಾ ಜೊತೆ ಹಾಡು ಹೋಗ್ತಾ ಇರುತ್ತೆ. ಆ ರೀತಿ ಒಂದು ವರ್ಡಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸಡನ್ ಆಗಿ ಎಲ್ಲೋ ಕೂರಿಸಿ ಎಲ್ಲೋ ತೆಗೆದು ಕೂತ್ಕೊಂಡು ಯಾರನ್ನೆಲ್ಲ ಇನ್ನೆಲ್ಲೋ ನಿಲ್ಸಿ ಒಂದು ಸಾಂಗ್ ಮಾಡ್ಬಿಡೋದು ಅನ್ನೆಸೆಸರಿ. ಅಂದ್ರೆ ಏನಕ್ಕೆ ಅನ್ನೆಸೆಸರಿ ಅಂತ ಅನ್ಸುತ್ತೆ ಅಂದ್ರೆ ಕೆಲವು ಕಡೆ ಅದು ವರ್ಕ್ ಆಗಲ್ಲ. ವರ್ಕ್ ಆಗ್ಬಿಟ್ರೆ ಎವ್ರಿಥಿಂಗ್ ಇಸ್ ನೆಸೆಸರಿ. ಸೊ ಸಿನ್ಸ್ ನಾವು ಅದೇ ದಾರಿಲಿ ಇರೋದ್ರಿಂದ ಇವಾಗ ಹಾಡುಗಳೆಲ್ಲ ಜನ ಕೇಳಿದ್ದಾರೆ, ಲಿರಿಕಲ್ ವಿಡಿಯೋ ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಸೊ ವಿ ಫೀಲ್ ವೆರಿ ಥ್ಯಾಂಕ್ಫುಲ್. ನಿಮ್ಮೊಂದು ಫೇವ್ರೆಟ್ ಸಾಂಗ್ ಯಾವುದು ಸರ್ ಈ ಸಿನಿಮಾಲಿ? ನನಗೆ ಇಷ್ಟ ಆಗಿದ್ದು ನಾವು ಸೆಕೆಂಡ್ ಶೂಟ್ ಮಾಡೋದಲ್ಲ, ಅಲ್ಲೊಂದು ಇಲ್ಲೊಂದು ಅಲ್ಲ, ಹೂವಿನ ಮಳೆ. ಹೂವಿನ ಹೂವಿನ ಹೂ ಮಳೆ ನನ್ನವಳು ತಂದ ಹಾಡು ಮಳೆ, ಕಣ್ಣಿಗೂ ಕಣ್ಣಿಗೂ ಕಾಮನವಿಲ್ಲೋ ನನ್ನವನು ತಂದ ಸಂಭ್ರಮವಿಲ್ಲೋ, ನೀನಿದ್ರೆ ಸಾಕು ನನಗದು ಸಾಕು, ಪ್ರತಿದಿನ ಪ್ರತಿ ಕ್ಷಣ ನೀನೆ ಬೇಕು. ಅದೊಂದು ಸಾಂಗ್ ಇದೆ. ಅದರ ವಿಜುವಲ್ಸು ಚೆನ್ನಾಗಿ ಬಂದಿದೆ. ಜೊತೆಗೆ ಆ್ಯಕ್ಚುಲಿ ನಾವು ಶೂಟ್ ಮಾಡಿದಾಗ ಇದ್ದ ವರ್ಷನ್ಗೂ ಇವಾಗಿರೋ ವರ್ಷನ್ಗೂ ಭಾಳ ವ್ಯತ್ಯಾಸ ಇದೆ. ಸೊ ಚೆನ್ನಾಗಿ ಮಾಡಿದ್ದಾರೆ, ಆರ್ಕೆಸ್ಟ್ರೈಸೇಷನ್ ಚೆನ್ನಾಗಿದೆ. ನಿಮ್ಮೊಂದು ಫೇವ್ರೆಟ್ ಸಾಂಗ್ ಮ್ಯಾಮ್? ನನಗೆ ಫ್ಯಾಮಿಲಿ ಸಾಂಗ್ ಇಷ್ಟ, ಹೊಂಬಿಸಿಲು. ಇಟ್ಸ್ ಸಮಥಿಂಗ್ ವೆರಿ ನೈಸ್. ಹೊಂಬಿಸಿಲು ಹೊಂಬಿಸಿಲು ಕಿರಣಗಳ ಚೆಲ್ಲಿ ಮೂಡುತ್ತಿವೆ ನೋಡಿಲ್ಲಿ ರಂಗಾವಲಿ, ಒಮ್ಮನಸು ಒಮ್ಮನಸು ಕನಸುಗಳ ಚೆಲ್ಲಿ ಹಾಡುತ್ತಿವೆ ನೋಡಿಲ್ಲಿ ಚಿತ್ರಾವಳಿ. ನನ್ಗೆ ಅದನ್ನು ವಿಜುವಲೈಸ್ ಮಾಡೋಕೆ ನಾನು ಮಾಡಿದ್ದ ಇಲ್ಲ, ಅವ್ರಿಗೆ ಆಮೇಲೆ ಆ ಹಾಡು ಒಂಥರ ರೂಢಿ ಆಗ್ಬಿಟ್ಟಿತ್ತು ಶೂಟಿಂಗ್ ಮುಗಿಯೋವರೆಗೂ ಅಲ್ವಾ? ಹೆಂಗೆ ಇಟ್ ಇಸ್ ಲೈಕ್ ನಾಟ್ ದಟ್ ಒಂದಿನನೇ ಸಾಂಗ್ ಶೂಟ್ ಮಾಡಿದ್ದು ಅಂತಲ್ಲ, ಅದು ಸಿಚುವೇಶನ್ ಬೇಸ್ಡ್ ಸಾಂಗ್ ಅಲ್ವಾ. ಸೊ ಫ್ರಮ್ ಡೇ ಒನ್ ಲಾಸ್ಟ್ ವರ್ಗು ಯಾವಾಗ ಫ್ರೀ ಇರುತ್ತೆ ಅಂದ್ರೆ ಯಾರೆಲ್ಲ ಬಿಸಿ ಅಂತಲ್ಲ, ಲೈಕ್ ಸೀನ್ಸ್ ಮಧ್ಯೆ ಗ್ಯಾಪ್ ಎಲ್ಲಿ ಬರುತ್ತೆ ಅವಾಗೆಲ್ಲ ನಂಗೆ ರೆಡಿಯಾಗಿ ಬಾ ಒಂದು ಸಾಂಗ್ ಬಿಟ್ಟು ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಹಾಡ್ಬೋದಾ ಒಂದೆರಡು ಲೈನ್ ನಮಗೋಸ್ಕರ? ಸಾಂಗ್ ಮಾಡಿ ಟೆನ್ಷನ್ ಕೊಟ್ಟು ಇವಾಗ ಇವ್ರ ಎದುರಿಗೆ ಆಡ್ಸಿದ್ರೆ ಸತ್ಯ ಹೋಗ್ತೀನಿ. ಅನ್ಸ ಈ ಒಂದು ಸ್ಮಾಲ್ ರ್ಯಾಪಿಡ್ ರೌಂಡ್ ಹೋಗ್ಬಿಡಲ್ವಾ? ನೋಡೋಣ ಯಾರು ಹೆಂಗೆ ಉತ್ತರ ಕೊಡ್ತೀರಾ ಅಂತ. ಶೂಟಿಂಗ್ ಟೈಮಲ್ಲಿ ಹೆಚ್ಚು ನಗ್ಸಿದವ್ರು ಯಾರು? ಸರ್ ಅದೆಲ್ಲ ಮಾಡ್ತೀನಿ. ಓಕೆ. ಇಬ್ಬರಲ್ಲಿ ಹೆಚ್ಚು ತಡವಾಗಿ ಬಂದಿರೋರು ಯಾರು ಸೆಟ್ಟಿಗೆ? ನೋಡಿ 2 ಪಾಯಿಂಟ್ಸ್ ನಿಮಗೆ. ಓ ಹಂಗಂದ್ರೆ ನೀವೇ ನಿಜ ಹೇಳ್ತಿದ್ದೀವಿ ಅಂತ. ಓಕೆ. ಒಬ್ಬರನ್ನ ಒಬ್ಬರು 3 ಪದದಲ್ಲಿ ವರ್ಣಿಸಬೇಕು. ಇವ್ರನ್ನ? ಹೌದು. ಸಿಂಪಲ್, ಡೆಡಿಕೇಟೆಡ್, ಮೆಸ್ಸಿ. ಮೆಸ್ಸಿ ಯಾಕೆ? ಸಿಂಪಲ್ ಇದ್ದಾರೆ, ಡೆಡಿಕೇಟೆಡ್ ಎಲ್ಲ ಇದೆ, ಆದ್ರೆ ಊಟ ತಿಂಡಿ ಮಾಡ್ಬೇಕಾದ್ರೆ ಅದು ಚೆಲ್ಕೊಳ್ಳೋದು, ಆಮೇಲೆ ಅದನ್ನ ಅಂಡೋದು, ಅದೆಲ್ಲ ಮಾಡೋದು ಜಾಸ್ತಿ. ಎಳೆ ಮಕ್ಕಳಿಗೆ ಆ ಥರ ಅಲ್ಲೇ ಸೆಟ್ಟಲ್ಲಿ ಇದ್ದಾಗೆಲ್ಲ ರೇಗಿಸಿದೀವಿ. ಓಕೆ, ನೀವು ಹೇಳಿ ಮ್ಯಾಮ್. ಸರ್ನ ವರ್ಣಿಸೋದಾದ್ರೆ 3 ಪದಗಳಲ್ಲಿ. ಸ್ವೀಟ್, ತುಂಬ ಸ್ವೀಟ್ ಪರ್ಸನ್, ಆ್ಯಂಡ್ ಲೈಕ್ ಹೆಡ್ ವೆಯ್ಟ್ ಇಲ್ಲ, ತುಂಬ ಸಿಂಪಲ್, ಎಲ್ಲ ಪಾಸಿಟಿವ್. ಅದಕ್ಕೆ ನಾನು ಸಿಕ್ತು, ನಂಗೇನೋ ಒಂದು ಸಿಕ್ತು. ಇಲ್ಲ, ಐ ಡಿಂಟ್ ಫೈಂಡ್ ಎನಿಥಿಂಗ್ ನೆಗೆಟಿವ್. ಆ್ಯಂಡ್ ನನ್ನ ವೈಫ್ನ ತುಂಬ ಅಡೋರ್ ಮಾಡೋ ಪರ್ಸನ್. ಐ ಡೋಂಟ್ ನನಗೆ ಏನು ಹೇಳ್ತಾರೆ ಅಂತ. ಐ ಥಿಂಕ್ ನಮ್ಮ ಕಾನ್ವರ್ಸೇಷನಲ್ಲಿ 90% ಇಟ್ ವಾಸ್ ಆಲ್ ಅಬೌಟ್ ಸ್ಪಂದನಮ್ಮ. ಕುತ್ಕೊಂಡು ಕತೆ ಹೇಳೋದು ನಾನು. ಸರ್ ಎಲ್ಲರೂ ಈ ಟೈಟಲ್ ಅದೇನಾದ್ರು ಏನಂತಾರೆ ಪಕ್ಕ ಪರ್ಸನ್. ಅಂದ್ರೆ ಗುಡ್ ಹಸ್ಬೆಂಡ್ ಅಂತ ಹೇಳ್ಬೋದು. ಗುಡ್ ಹಸ್ಬೆಂಡ್ ಮಟೀರಿಯಲ್.
ಆಯ್ತು, 3. ಅಷ್ಟು ಇನ್ನು ಎಲ್ಲ ನನಗೆ ಯಾವ್ದು ನೆಗೆಟಿವ್ ಸಿಕ್ಕಿಲ್ಲ. ನಾನು ಆಚೆ ಇದ್ರೆ ಹೇಳಿರೋರು. No. ಅಂದ್ರೆ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಈಸ್ ವೆರಿ ಸ್ವೀಟ್ ಅಂತ. ಅಂಡ್ ನಿಮ್ ತಮ್ಮ ಇನ್ನೂ ಸ್ವೀಟ್ ಆಕ್ಚುಲಿ. ಅವ್ರು ಮೊನ್ನೆ ನನ್ನ ಮೀಟ್ ಮಾಡಿದಾಗ ಐ ವಾಸ್ ಶಾಕ್ ದ ವೇ ಅವರು ಕಮ್ಯುನಿಕೇಟ್ ಮಾಡಿರೋದಾಗಿರ್ಬೋದು. ಗೊತ್ತಿಲ್ಲ, ಮೇ ಬಿ ಅದು ಅವ್ರ ದಡ್ಡಲ್ಲೇ ಬಂದಿದೆ ಅನ್ಸುತ್ತೆ, ಅಷ್ಟು ಸಿಂಪಲ್ ಅಂಡ್ ಸ್ವೀಟ್. ಇಬ್ಬರಲ್ಲಿ ಹೆಚ್ಚು ಡೈಲಾಗ್ಸ್ ಮರ್ತಿರೋರು ಯಾರು? ಇಬ್ರು ಮರಿದಿಲ್ಲ. ವೆರಿ ಗ್ರೇಟ್. ಅದೊಂದು ವಿಚಾರದಲ್ಲಿ ಇವ್ರು ದೊಡ್ಡ ಕಾಂಪ್ಲಿಮೆಂಟ್ ಕೊಡ್ಲೇಬೇಕು. ಅದಕ್ಕೆ ಹೇಳ್ತಿದ್ದೀನಲ್ಲ, 4 ಅಲ್ಲ 5 ಅಲ್ಲ 8 ಲೈನ್ ಇದ್ರು ಪಟ 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 ಅಂದ್ರೆ. ಆಮೇಲೆ ಕೆಲವು ಸಲ ಎಮೋಷನ್ ಸಿಕ್ಕಿದ್ರೆ ಲೈನ್ ಸಿಗೋದಿಲ್ಲ, ಲೈನ್ ಸಿಕ್ಕಿದ್ರೆ ಎಮೋಷನ್ ಸಿಗೋದಿಲ್ಲ. ಸೊ ಶಿ ಇಸ್ ನ್ಯಾಚುರಲ್. ಅವ್ರಿಗೆ ಫಸ್ಟ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದೆ ಅದು ನಾನು. ಯುವರ್ ವೆರಿ ನ್ಯಾಚುರಲ್ ಅಂತ. ಯುವರ್ ನ್ಯಾಚುರಲ್. Oh God, getting this compliment from Sherry. It's very important. ನಾನು ಆಕ್ಚುಲಿ ಅನ್ಕೊಂಡಿದ್ದೆ ನರ್ವಸ್ ಆಗ್ತೀನಿ ಅಂದ್ಬಿಟ್ಟು, ಬಟ್ ಅದರಲ್ಲಿ ಸರ್ದು ಇದು ಕೂಡ ಇದೆ. ಅಂದ್ರೆ ಅವ್ರು ಫಸ್ಟ್ ಹೇಳಿದ್ರು ಇದನ್ನ ಹಿಂಗೆ ತಗೊಳ್ಳಿ ಅಮ್ಮ ಅಂತ. ಅಂದ್ರೆ ಇವಾಗ ಅಪೋಸಿಟ್ ಪರ್ಸನ್ ಹೆಂಗಿರತ್ತೆ ಹಂಗೆ ನಾವು ರಿಯಾಕ್ಟ್ ಮಾಡ್ತೀವಲ್ವಾ, ಅವ್ರು ನಂಗೆ ತುಂಬ ಅಂದ್ರೆ ಕಂಫರ್ಟ್ ಫೀಲ್ ಮಾಡಿದಾರೆ. ಅಂದ್ರೆ ಕೆಲವೊಂದು ಸರ್ತಿ ನನಗೆ ಹೀಲ್ಸ್ ಎಲ್ಲ ಹಾಕೊಂಡು ತೆಗಿಯಮ್ಮ ಅಂತ ಸರ್ ಈ ವಾಸ್ ಲೈಕ್ ಇಲ್ಲ ಆರಾಮಾಗಿ ಬೇಕು ಅಂತ ಹೀಲ್ಸ್ ಹಾಕಿಸ್ತಿದ್ದೆ. ಇವರು ಫಸ್ಟು ಇನ್ನೊಂದು ಸಿನಿಮಾಗೆ ಹೇಳಿದ್ರಂತೆ, ಆಮೇಲೆ ಇಲ್ಲ ನೀವು ಉದ್ದಾ ಬಿಡ್ತೀರಾ, ಬೇಡ ಬೇಜಾರಾಗೋದ್ರ ಅವ್ರಿಗೆ. ಅಯ್ಯೋ ಹೌದಾ ಅಂತ ತುಂಬಾ ಇತ್ತು. ನಾನು ಸರ್ದು 2 ಮೂವಿ ಬೇರೆ ಮೂವಿಗೆ ಅಂದ್ರೆ ಅದೇ ಮಾತುಕತೆ ಆಗಿರ್ಲಿಲ್ಲ. ಬಿಕಾಸ್ ಅದೇ ಐ ವಾಸ್ ಥಿಂಕಿಂಗ್ ಅಯ್ಯೋ ಇವ್ರು ಮಾಡಲ್ವೇನೋ ನನ್ನ ಜೊತೆಗೆ ಹೈಟ್ ಜಾಸ್ತಿ. ಅವಾಗ ಹೇಳ್ದಾಗ ಬೇಕು ಅಂತ ಚಪ್ಪಲಿ ಹಾಕಿಸ್ತಿದ್ದೆ, ಯಾಕೆ ಹೆಂಡತಿ ಉದ್ದ ಇರಬಾರ್ದಾ ಅಂತ. ಸ್ಪಂದನ ನನ್ನ ಕರೆಕ್ಟ್ ಆಗಿ ಇಲ್ಲಿದ್ರು, ಒಂಚೂರು ಉದ್ದ ಇದ್ರೇನೋ ಅಂತ ನನ್ಗೆ ಅದನ್ನ ಬಹಳ ನೆನಪಿದೆ ನನಗೆ. ಸೊ ಹಾಗೆ ಬೇಕು ಅಂತ ಚಪ್ಪಲಿ ಹಾಕಿಸ್ತಿದ್ದೆ. ಹಾಕಿ ಪರಲ್ಲ, ಯಾಕೆ ಗಂಡ ಹೈಟ್ ಕಡಿಮೆ ಇರಬಾರ್ದಾ, ಹಿಂಗೆ ನೋಡ್ಬೇಕು ಅಂದ್ರೆ ಸಡನ್ ಆಗಿ ಎಲ್ಲರ ಮುಂದೆ ಹಂಗೆ ಇಲ್ದಾಗ ನಂಗೆ ಅಯ್ಯೋ ನಾನು ಅಷ್ಟು ಇದನ್ನ ಅನ್ಸು. ದಟ್ಸ್ ವಾಟ್, ಅದೆಲ್ಲ ರೀಸನ್ ಇಂದ ನಾವಿಬ್ರು ಎಲ್ಲೂ ಕೂಡ ಡೈಲಾಗ್ ಮಿಸ್ ಆಗಿಲ್ಲ. ವೆರಿ ನೈಸ್, ಸೂಪರ್. ಡೈರೆಕ್ಟರ್ಗೆ ಹೆಚ್ಚು ಪ್ರಶ್ನೆ ಕೇಳಿದವ್ರು ಯಾರು ಈ ಸಿನಿಮಾ ಬಗ್ಗೆ? ವೆರಿ ನೈಸ್. ಏನೇನು ಕ್ವಶನ್ಸ್ ಕೇಳಿ ನೀವು ತರಲೆ ಮಾಡ್ತಿದ್ರಿ ಸರ್ ಹತ್ರ? ನನಗೆ ಕೆಲವೊಂದು ವರ್ಡ್ ಯೂಸ್ ಮಾಡೋ ವರ್ಡ್ಗಳೇ ಅರ್ಥ ಆಗ್ಲಿಲ್ಲ. ಡೈಲಾಗ್ಸ್ ಅಲ್ಲಿ ಕೆಲವು ಪದಗಳು ಸಂಸ್ಕಾರವಂತೆ ಯಾವಂತೆ ಸಂಸ್ಕೃತಿ ಸಂಸ್ಕಾರ ಎಲ್ಲ ಕೇಳಿರ್ತೀವಿ, ಆದ್ರೆ ಅಲ್ಲಿ ಇನ್ನೊಂದು ಯಾವ್ದೋ ಪದ ಹಾಕಿರೋರು. ಇವ್ರು ಅವಾಗ ತಬ್ಬಿ ಬಾಬಿಡೋರು. ಏನಕ್ಕೆ ಅಂದ್ರೆ ಅದು ಏನಕ್ಕೆ ಅಂದ್ರೆ ಪದ ಬಳಕೆಯಲ್ಲಿಲ್ಲ ಅಂತ ಅಷ್ಟೇ. ಅದು ಹೆಂಗಂದ್ರೆ ಫುಲ್ ಸೀರಿಯಸ್ ಟೈಮ್ ಆಗ್ತದಿದ್ರು ನನ್ನ ಮೇಲೆ ಹೋಗ್ಬಿಟ್ಟು ಸರ್ ಇದಂದ್ರೆ ಹೆಂಗೇನು ಅಂತ ಕೇಳ್ತಾ ಇದ್ದೆ. ಅಂದ್ರೆ ಅದನ್ನ ಇಲ್ಲ, ಅವ್ರು ಆ ಟೈಮಲ್ಲೂ ಕೂಡ ನಿನ್ಗೇನ್ ಬರುತ್ತೆ ತಗೊಳಮ್ಮ ಅನಂತರಾಜು ಸರ್, ನಿನ್ಗೆ ನಿನ್ನ ಮನ್ಸಿಗೆ ಏನ್ ಬರ್ತೈತೆ ತಗೋ, ನಿನ್ ಮನ್ಸಿಗೆ ಏನ್ ಅನಿಸ್ತಾ ಇದೆ ಅದೇ ಕರೆಕ್ಟ್ ಹೇಳು ಅಂತ. ಬಟ್ ಲಕ್ಕಿಲಿ ಶಿ ವುಡ್ ಗೆಟ್ ಆಲ್ ದ ವರ್ಡ್ಸ್ ರೈಟ್, ಆಲ್ ದ ಲೈನ್ಸ್. ಸೂಪರ್. ಅದು ಆ ಮಲ್ಲಿಗೂ ಅಲ್ಲ ಒಳ್ಳೆ ಫೀಲ್ ಕೊಡ್ತಿತ್ತಾ ಒಂದು ಗೆಸ್ಚರ್? ಚೆನ್ನಾಗಿತ್ತು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನಿಮ್ಮಿಬ್ಬರಿಗೆ ಈ ಸಿನಿಮಾದಲ್ಲಿ ಫೇವ್ರೆಟ್ ಡೈಲಾಗ್? ನಾನು ಆಗ ಮಾಡಿದ್ದೀನಿ ಆಗಲ್ಲ. ನಾನು ಸಂಸ್ಕಾರವಂತೀರಿ ನನ್ನ ನಂಬಿ. ಇದರಲ್ಲಿ ಸುಮಾರು ಡೈಲಾಗ್ಗಳು ಆ ಥರ ಇದೆ. ಅಂದರೆ ರೆಗ್ಯುಲರ್ ಆಗಿ ಮಾತಾಡೋದು, ರೆಗ್ಯುಲರ್ ಆಗಿ ಮಾತಾಡೋದು, ಸಾಧಾರಣವಾಗಿ ಮಾತಾಡೋದಕ್ಕೂ ಈ ಸಿನಿಮಾಗೆ ಬಳಸಿರುವಂಥ ಡೈಲಾಗ್ಸ್ಗೂ there is a difference, there is pretty huge difference. ಸೊ ಹಂಗಾಗಿ ನಮಗೆ ಆ ಡೈಲಾಗ್ ಮಾತಾಡ್ಬೇಕಾದ್ರೆ ಆ ಪಾತ್ರ ಅಷ್ಟೇ, ಆಚೆ ಬಂದ್ಮೇಲೆ ತರಲೆಗಳೇ, ಒಂದು ಕೋತಿ ಚೇಷ್ಟೆಗಳು ಮಾಡ್ಕೊಂಡೇ ಇರೋವು. ನಮ್ಮನ್ನ ಆ ಸೀನಲ್ಲಿ ಕರ್ಕೊಂಡೋಗಿ ಆ ಸೀರಿಯಸ್ನೆಸ್ ತಗೊಂಡು ಹೋಗೋದೇ ಡೈರೆಕ್ಟರ್ಗೆ ಪಾಪ ಒಂದು ಸಾಹಸ ಅವ್ರಿಗೆ. ಅವಾಗ ಅವ್ರೊಂಚೂರು ಸೀರಿಯಸ್ ಇದ್ರೆ ನಾನು ಬೇಗ ಸೀರಿಯಸ್ ಆಗ್ಬಿಡ್ತಿದ್ದೆ, ಇಲ್ಲ ಅಂದ್ರೆ ನಾನು ಆ ವರ್ಡ್ಸ್ ಎಲ್ಲ ನೆನ್ಸ್ಕೊಂಡು ಇಲ್ಲಾಂದ್ರೆ ಬೈಸ್ಕೋಬೇಕಲ್ಲ ಅಂತ. ಬೈಸ್ಕೊಳ್ಳೋದು ಬೇಡ ನಾವು. ಬೈ ದ ಎಂಡ್ ಆಫ್ ದ ಡೇ ಇವತ್ತು ಒಳ್ಳೆ ಕೆಲಸ ಮಾಡಿದ್ವಿ, ಒಳ್ಳೆ ಚೆನ್ನಾಗಿ ಬಂತು, ಸೀನ್ ಚೆನ್ನಾಗಿ ಬಂತು, ಭಾಳ ಖುಷಿ ಆಯ್ತಮ್ಮ ಅಂತ ಇವ್ರಿಗೆ ಅಂದಾಗ ಆಸ್ ಅನ್ ಆಕ್ಟರ್ ಇಟ್ಸ್ ಎ ಹ್ಯೂಜ್ ಕಾಂಪ್ಲಿಮೆಂಟ್. ನೀವಿಬ್ರು ಒಂದು ದಿನಕ್ಕೆ ಡೈರೆಕ್ಟರ್ ಆದ್ರೆ ಯಾರಿಗೆ ಹೆಚ್ಚು ರೀಟೇಕ್ ತಗೋ ಅಂತ ಹೇಳ್ತೀರಾ? ಅಂದ್ರೆ ನಮ್ಮಿಬ್ರಲ್ಲ ಅಥವಾ ಬೇರೆ ಯಾರಿಗಾದ್ರೂ? ನಾನು ಉಗ್ರಂ ರವಿ. ಓಕೆ, ಯಾರೊಂದು ರೀಸನ್ಗೆ ಸರ್? ರೀಸನ್ಗೆ ಅಂದ್ರೆ ಈಸ್ ಅ ವೆರಿ ಜೋವಿಯಲ್ ಪರ್ಸನ್. ಓಕೆ, ಅವ್ರಿಗೆ ಆಕ್ಚುಲಿ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಅದು ತಪ್ಪು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅದೇ ಕರೆಕ್ಟ್ ಅಂತ ಮಾಡ್ತಿರ್ತಾರೆ. ಅಂದ್ರೆ ಬಹಳ ಪ್ರಾಮಾಣಿಕ ಇದ್ದಾರೆ ಅವರು, ವೆರಿ ಸ್ವೀಟ್ ಪರ್ಸನ್. ಸೂಪರ್. ನೀವು ಮ್ಯಾಮ್? ನಾನು ನಮ್ಮ ಪ್ರೊಡ್ಯೂಸರ್ಗೆ ಮಾಡಿಸ್ಬಿಟ್ಟೆ, ಎಲ್ಲ ಸುಮ್ಮನೆ ಅವ್ರಿಗೆ ಅದು ಗ್ಯಾರಂಟಿ ಮಾಡಿಸ್ತಾರೆ.
ಯೂಶಲಿ ಪ್ರೊಡ್ಯೂಸರ್ಗೆ ಯಾರು ಹೇಳೋದಿಲ್ಲ, ಬಟ್ ಇವ್ರು ಹೇಳಿದ್ದಾರೆ ನೋಡಿ. ಹಾ, ಯಾಕಂದ್ರೆ ಪ್ರೊಡ್ಯೂಸರ್ ಆಕ್ಟ್ ಮಾಡಿದ್ದಾರೆ. ಹೌದಾ? ವಾವ್. ಓಕೆ, ನೀವಿಬ್ರು ಒಬ್ಬರಿಗೊಬ್ರು ನಿಕ್ ನೇಮ್ ಕೊಟ್ಕೋಬೇಕು ಅಂದ್ರೆ ಏನೊಂದು ನಿಕ್ ನೇಮ್ ಕೊಟ್ಕೊಳ್ತೀರಾ? ಎಕ್ಸಾಕ್ಟ್ಲಿ. ಮೆಸ್ಸಿ ಮೆಸ್ಸಿ ಪಾಪು ಅಷ್ಟೇ, ಬೇರೆ ಇನ್ನೇ. ನೀವು ಸರಿ ಅಯ್ಯೋ ನಿಕ್ ನೇಮ್? ಕೃಷ್ಣ. ಕೃಷ್ಣ. ಓಕೆ, ನಿಮ್ಮಿಬ್ಬರಲ್ಲಿ ಡೈರೆಕ್ಟರ್ ಆಗೋ ಟ್ಯಾಲೆಂಟ್ ಯಾರಿಗೆ ಜಾಸ್ತಿ? ನನಗೆ ಡೈರೆಕ್ಷನ್ ಡಿ ಕೂಡ ಗೊತ್ತಿಲ್ಲ. ಸರ್, ಏನಾದ್ರು ಪ್ಲಾನ್ಸ್ ಇದೆಯಾ ಮುಂದಕ್ಕೆ ಡೈರೆಕ್ಷನ್ ಮಾಡೋವಂಥದ್ದು? ಇದೆ ಖಂಡಿತ ಪ್ಲಾನ್ಸ್ ಇದೆ. ಸೂಪರ್. ಇನ್ನೊಂದು 2-3 ವರ್ಷದಲ್ಲಿ ಒಂದು ಸಿನಿಮಾ ಖಂಡಿತ ಮಾಡ್ತೀನಿ. ನೀವು ಮಾಡೋ ಡೈರೆಕ್ಷನ್ಗೆ ನಿಮ್ದೇ ಏನಾದರೂ ಅಭಿನಯ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಬೇರೆ ಹೀರೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಗೊತ್ತಿಲ್ಲ ನನಗೆ. ಕಥೆಗೆ ಆರ್ಟಿಸ್ಟ್ನ ಆಯ್ಕೆ ಮಾಡೋದು, ಹೀರೋಯಿನ್ ಇವರೇ. ಫಿಕ್ಸ್ ಇಲ್ಲ. ಯಾರು ಹೀರೋ ಯಾರು ಆಗಿದ್ರು, ಹೀರೋಯಿನ್ ಇವರೇ ಫಿಕ್ಸ್ ಅಮ್ಮ. ಇಲ್ಲ, ಚಾನ್ಸ್ ಕೊಟ್ಬಿಟ್ರು ಸರ್ ಫಸ್ಟ್ ಡೈರೆಕ್ಷನ್ಗೆ. ಡೈರೆಕ್ಟರ್ ಕಟ್ ಹೇಳಿದ ತಕ್ಷಣ ನಿಮ್ಮ ಬಾಯಲ್ಲಿ ಬರೋ ಮೊದಲ ಮಾತು? ನನ್ನ ಕಡೋದು. ಅದು ಇವ್ರು ನಕ್ಬಿಡ್ತಿದ್ರು. ಓಕೆ, ನಾವು ಅವ್ರು ಇನ್ನು ಅದೇ ಎಮೋಷನಲ್ ಇನ್ನು ಅದೇ ಕ್ಯಾರೆಕ್ಟರ್ ಅಲ್ಲಿ ಸ್ವಲ್ಪ ಇರ್ತಿದ್ರ? ಕ್ಯಾರಿ ಮಾಡ್ತಾ ಇರ್ತಿದ್ವಿ. ಅದು ಮೇ ಬಿ ರೂಢಿ, ಅದು ಮಸಲ್ ಮೆಮೊರಿ ಅಂತಾರಲ್ಲ. ಆಮೇಲೆ ಯಾಕಂದ್ರೆ ಮುಂಚೆ ಬೈಸ್ಕೊಂಡಿದ್ವಿ. ಮುಂಚೆ ಕಟ್ ಅಂದ ತಕ್ಷಣ ಎಸ್ ಮಹೇಂದ್ರ ಸರ್ ನಿನಗಾಗಿ ಮಾಡ್ಬೇಕಾರೆ ಕಟ್ ಅಂದ ತಕ್ಷಣ ಹಿಂಗೆ ತಿರ್ಕೊಂಡ್ಬಿಡ್ತಿದ್ದೆ, ಸರ್ ಓಕೆನಾ ಅಂತ. ಅಥವಾ ಇನ್ನೇನಾದ್ರು ಯಾವುದೋ ಒಂದು ಎಮೋಷನಲ್ ಮೂಡಲ್ಲಿ ಇದ್ರು ಕೂಡ ಅವ್ರು ಕಟ್ ಅಂದ ತಕ್ಷಣ ರಿಲ್ಯಾಕ್ಸ್ ಆಗ್ಬಿಡೋದು. ಆವಾಗ ಅವರು ಕರೆದು ಹೇಳಿದರು, ಹಿಂಗೆಲ್ಲ ಕಟ್ ಅಂದ ತಕ್ಷಣ ರಿಲ್ಯಾಕ್ಸ್ ಆಗಬೇಡಿ ಬ್ರದರ್, ನೀವು ಕಟ್ ಅಂದಾಗ ಸಸ್ಟೈನ್ ಮಾಡಿದಾಗ ನಮಗೆ ಎಡಿಟರ್ಗೆ ಅಲ್ಲೇ ಕೆಲಸ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ, ಸೊ ಇದೆಲ್ಲ ಒಂದು ಟಿಪ್ಸ್. ಕೆಲವು ಸಲ ನಗು ಬಂದ್ಬಿಟ್ರೆ ನಗು ತಡೆಯೋಕ್ಕಾಗಲ್ಲ. ಅದು ಅದರಿಂದ ಸುಮಾರು ಟೇಕ್ಗಳು ಹೋಗಿರೋದು ಉಂಟು. ಏನೋ ಒಂದು ಇವ್ರಿಗೆ ಯಾವುದೋ ಒಂದು ಸೀನಲ್ಲಿ ಹೊಡೆಯೋದು ಅಂತ ಏನೋ ಇತ್ತು. ನಮ್ಗೆ ಅವೆಲ್ಲ ಆಗೋದೇ ಇಲ್ಲ. ಅವನೊಂದು ತಮಾಷೆ ಮಾಡ್ಕೊಂಡು ಜೋಕ್ ಮಾಡ್ಕೊಂಡು ನಾನು ಬೇರೆ ದೂರ ಓಡ್ತಿದ್ದೆ. ಆಮೇಲೆ ನಾರ್ಮಲಿ ಎಲ್ಲ ಈ ಥರ ಸಿನಿಮಾಗಳಲ್ಲಿ ಎಸ್ಪೆಷಲಿ ಒಂದು ಫಸ್ಟ್ ನೈಟ್ ಸೀನ್ ಮಾಡೋಣ ಅಂತ ಬರುತ್ತೆ. ಮದುವೆ ಆದ್ಮೇಲೆ ನಮಗೆ ಕ್ಯಾಮ್ರಾ ಆಚೆ ಮಾತಾಡ್ತಿರೋದು ಯಾವ ಥರ, ನಾವೇನು ತರಲೆಗಳು ಮಾಡ್ಕೊಂಡು ಇಲ್ಲಿ ಕ್ಯಾಮ್ರಾ ಎದುರಿಗೆ ಬಂದಾಗ ಅದೇನೋ ಒಂದು ಡೈಲಾಗ್ ಕೊಟ್ಟಿರ್ತಾರೆ, ಅದನ್ನ ಹಂಗೆ ಹೇಳ್ಬೇಕು. ನಮಗೆ ಸಖಿ ಪ್ರಿಯೆ ಅನ್ನೋದೆಲ್ಲ ಥರ ಎಲ್ಲ ನೆನಪಾಗ್ಬಿಡ್ತಾ ಇತ್ತು. ಆ ಥರ ಇದ್ದಾಗ ಅನಂತರಾಜು ಸರಿ ಹೆಚ್ಚು ತರಲೆ ಮಾಡೋರು, ಅವರು ಹೆಚ್ಚು ತರಲೆ ಮಾಡೋರು. ಇನ್ನು ತಕ್ಷಣ ಏನೋ ಒಂದು ಹೇಳ್ಬಿಡೋರು ಪಟ್ ಅಂತ. ದಾಸಣ್ಣ ಇನ್ನೂ ಸಾಕು. ಆಮೇಲೆ ಸಾಂಗಲ್ಲಿ ಮಾಡಿದ್ದನ್ನೆಲ್ಲ. ಸೂಪರ್ ಗುಡ್ ಮೆಮೊರೀಸ್ ಯು ಹ್ಯಾವ್ ಆಕ್ಚುಲಿ ಈ ಸಿನಿಮಾದಲ್ಲಿ. ಈ ಸಿನಿಮಾ ನೋಡಿ ಫ್ಯಾನ್ಸ್ ಕೇಳಿರೋ ಅಂತ ವಿಚಿತ್ರವಾದ ಪ್ರಶ್ನೆ ಯಾವುದು? ಇನ್ನೂ ನೋಡಿಲ್ಲ, ಕಾಯ್ತಾ ಇದ್ದೀನಿ ನಾನು. ಏನ್ ಪ್ರಶ್ನೆ ಕೇಳ್ಬೋದು ಆಡಿಯನ್ಸ್? ಅಲ್ಲ, ಟ್ರೈಲರ್ ನೋಡಿ ಎಲ್ಲ ನಿಮ್ಗೆ ಏನು ರಿಪ್ಲೈಸ್ ಏನು ಬಂದಿಲ್ವಾ? ಬಂದಿದೆ ಅಂದ್ರೆ ನನಗೆ ನನ್ನ ಸ್ನೇಹಿತರೆ ಹೆಚ್ಚು ಮೆಸೇಜ್ ಮಾಡಿದ್ದಾರೆ, ಏನು ಇದು ಯಾವ್ದು ಇನ್ನು ಆ ಕಾಲದಲ್ಲಿ ಇದಿರಲ್ಲ, ಹೆಂಗೆ ಇದು ಸಿನಿಮಾ ಹಿಂಗೇನಾ, ಹಂಗ ನೋಡ್ತೀನಿ ಈ ಸಿನಿಮಾ ನೋಡ್ತೀನಿ, ನಮ್ಮಮ್ಮ ನೋಡ್ತಾರೆ ಬಿಡು ಅನ್ನೋ ಥರ. ಸೊ ಇಟ್ ಇಸ್ ದ್ಯಾಟ್ ಆಡಿಯನ್ಸ್, ಆ ಆಡಿಯನ್ಸ್ನ ವರ್ಗವನ್ನ ಕನೆಕ್ಟ್ ಮಾಡುವಂತ ಸಿನಿಮಾ. ನಿಮ್ಮಿಬ್ಬರಲ್ಲಿ ಬೇಗ ಒಂದೇ ಟೇಕ್ಗೆ ಓಕೆ ಅನ್ಸ್ಕೊಂಡಿರೋರು ಯಾರು ಹೆಚ್ಚಾಗಿ? ಯಾವತ್ತಿದ್ರು ಒಂದೇ ಟೇಕ್. ಕೆಲವು ಒಂದೊಂದ್ಸಲ ನಾವು ಮಾತಾಡ್ಬೇಕಾದ್ರೆ ತುಂಬಾ ಕನ್ನಡ ಮಾತಾಡ್ತೀನಲ್ಲ, ಸೊ ಹಂಗಾಗಿ ಲೊಳ ಅನ್ಬಿಡೋದು ಕೆಲವು ಡೈಲಾಗ್ ಅಲ್ಲಿ. ಇವ್ರಿಗೆ ಅದು ಇಲ್ಲ. ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್. ಕೊನೆಯ ಪ್ರಶ್ನೆ, ಶೂಟಿಂಗ್ ಮುಗಿದ ನಂತರ ಇನ್ನು ಕ್ಯಾರೆಕ್ಟರ್ ಅಲ್ಲೇ ಇರೋರು ಯಾರು? ಚಾನ್ಸೇ ಇಲ್ಲ. ಶೂಟಿಂಗ್ ಇರ್ಲಿ, ಆ ಸೀನ್ ಆಗ್ತಿದ್ದಂಗೆ ಕ್ಯಾರೆಕ್ಟರ್ ಇದೇ ತರ ಏನೋ ತಗ್ಲಾಕೊಂಡು ಬರೋರು ಇವ್ರು. ಬೆಳಿಗ್ಗೆ ಎಲ್ಲಿ ನಮ್ಮ ಹೀರೋಯಿನ್ ಎಲ್ಲಿ ಅಂತ ಕೇಳೋರು ಡೈರೆಕ್ಟರ್ ಪಾಪ. ಚೇಂಜ್. ಸೂಪರ್ ಸರ್. ಇನ್ನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಬಗ್ಗೆ? ಎಸ್, ಸೊ ಮುಖ್ಯವಾಗಿ ಅವಾಗಲೇ ನಾವು ಹೇಳಿದಾಗೆ ಒಂದು ದಾಸಣ್ಣ ನಮ್ಮ ಸಿನಿಮಾಟೋಗ್ರಫರು ಒಂಥರ ಮ್ಯಾಜಿಕ್. ಯಾಕಂದರೆ ಅವರ ಎಕ್ಸ್ಪೀರಿಯನ್ಸ್ ಭಾಳ ಮಾತಾಡುತ್ತೆ. ಅವರೊಂದು ಕಡೆ, ನಮ್ಮ ರಾಜೇಶ್ ರಾಮನಾಥ್ ಸರ್ ಅವರ ಸಂಗೀತ ಇದೆ, ಆ್ಯಂಡ್ ಆಫ್ ಕೋರ್ಸ್ ನಮ್ಮ ಗಣೇಶ್ ಮಾಸ್ಟ್ರು, ಆಮೇಲೆ ನಮ್ಮ ಡಿಫ್ರೆಂಟ್ ಡ್ಯಾನಿ ಮಾಸ್ಟ್ರು ಫೈಟ್ ಮಾಡಿಸಿರೋರು ಎಲ್ಲರೂ ಕೂಡ. ಆಮೇಲೆ ನಾನು ಇವ್ರಿಗೆಲ್ಲ ಹೇಳಿದ್ರೆ ಹಳೆ ಹುಲಿಗಳು ಇವರೆಲ್ಲ ಅಂತ. ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಂದು ವಿಶೇಷವಾದ ಒಂದು ಕರ್ವ್ ಇತ್ತು. ಅಂದರೆ ದೇರ್ ವಾಸ್ ಎ ಫ್ಯಾಂಟಾಸ್ಟಿಕ್ ರೈಸ್. ಆ ರೈಸಲ್ಲಿ ಇಂಡಸ್ಟ್ರಿ ನೋಡಿದವ್ರು ಇವರೆಲ್ಲ. ಒಂದು ದಾಸಣ್ಣನೇ ಆಗಲಿ, ಕಲ್ಯಾಣ್ ಸರ್ ಆಗಲಿ, ಕವಿರಾಜ್ ಸರ್ ಆಗಲಿ, ರಾಜೇಶ್ ರಾಮನಾಥ್ ಸರ್ ಆಗಲಿ,
ಆಮೇಲೆ ನಮ್ಮ ಅನಂತರಾಜು ಸರ್, ಅಂದರೆ ಇಂಡಸ್ಟ್ರಿನ ಆ ಥರ ಇದ್ದಾಗ ಬನ್ನಿ ಇನ್ನೂ ಬೆಳೆಯೋಣ ಅನ್ನೋ ರೀತಿಗೆ ಕೆಲಸವನ್ನು ಮಾಡಿದವರು. ಸೊ ಇವರೆಲ್ಲ ಸೇರಿಕೊಂಡಾಗ ನಮಗೆ ವಿ ಆರ್ ಆಲ್ ಲೈಕ್ ಸ್ಟೂಡೆಂಟ್ಸ್. ಅಂದರೆ ಈ ಸೀನನ್ನು ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಪ್ಲ್ಯಾನ್ ಮಾಡಬೇಕು, ಆ ಥರ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ ನಾನು. ಅವ್ರು ಆರಾಮಾಗಿ ಮಾಡ್ತಾರೆ, ಡೈರೆಕ್ಟರ್ ಅವ್ರು ಕೆಲಸ ಮಾಡ್ತಾರೆ, ಸಿನಿಮಾ ಡೈರೆಕ್ಟರ್ ಅವ್ರು ಕೆಲಸ ಮಾಡ್ತಾರೆ, ಇವ್ರು ಹೇಳ್ದಂಗೆ ಕೇಳ್ಬಿಟ್ರೆ ಸಾಕು, ನಾವು ಸ್ಟೂಡೆಂಟ್ಗಳಾಗಿದ್ಬಿಡೋಣ ಅನ್ನೋ ಥರ. ಸೊ ಐ ಆಮ್ ವೆರಿ ಹ್ಯಾಪಿ, ಒಂದು ಖುಷಿ ಇದೆ ನಮಗೆ ಒಂದು ಟೀಮ್ ಜೊತೆ ಕೆಲಸ ಮಾಡಿ. ಸೊ ಇದು ನೀವು ಹೇಳ್ತಾ ಇರೋದ್ರೆ ನನಗೆ ಅಂದ್ರೆ ಏನು ಅನ್ನಿಸ್ತಾ ಇದ್ರೆ ತುಂಬ ಬ್ಲೆಸ್ಡ್ ಟೀಮ್ ಅನ್ನಿಸ್ತಾ ಇದೆ ಇದು. ಬಿಕಾಸ್ ಒಂದು ಟೀಮಲ್ಲಿ ಎಲ್ಲರೂ ಒಂದೇ ಥರ ಇರ್ಬೇಕಂದ್ರೆ ಅದು ಖಂಡಿತ ಸಾಧ್ಯ ಅಲ್ಲ. ಬಟ್ ಇದರಲ್ಲಿ ಸೊ ನೀವು ಹೇಳ್ತಿರೋದು ನಾನು ಹಂಗೆ ಇಮ್ಯಾಜಿನ್ ಮಾಡ್ಕೊಂಡು ಸೊ ಹೇಗಿರ್ತಿತ್ತು ನಿಮ್ಮ ಟೀಮ್ ಅಂತ. ಬೇರೆ ಸೆಟ್ ಎಲ್ಲ ನನಗೆ ಯಾವಾಗ ಸಿನಿಮಾ ಡೇಟ್ಸ್ ಮುಗಿಯುತ್ತೆ ಬೇರೆ ಸಿನಿಮಾದು, ಇದರಲ್ಲಿ ಸಿನಿಮಾ ಮುಗಿಯೋದೇ ಇಷ್ಟ ಇಲ್ಲ. ಲಿಟರಲಿ ಐ ವಾಸ್ ದ ಮೋಸ್ಟ್ ಅದು ಅವಾಗ ಫೀಲ್ ಆಗಿರೋ ಪರ್ಸನ್ ಅನ್ಸುತ್ತೆ ನನಗೆ. ನಂದು ಡೇಟ್ಸ್ ಬಿಸಿ ಇತ್ತು, ಹೈದ್ರಾಬಾದ್ ಎಲ್ಲ ಹೋಗೋಕಿತ್ತು, ಬಟ್ ಸ್ಟಿಲ್ ಐ ವಾಸ್ ಲೈಕ್ ಸೋ ಕಂಫರ್ಟೇಬಲ್ ಅಲ್ಲಿ. ಅಷ್ಟು ಚಂದ ಆಯ್ತು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿರೋದು. ಸೂಪರ್. ಸೊ ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಈ ಒಂದು ಚಿತ್ರದಲ್ಲಿ ಏನನ್ನ ಪ್ರೇಕ್ಷಕರು ನಿರೀಕ್ಷೆ ಮಾಡ್ಬೋದು? ಒಂದು ಒಳ್ಳೆ ಕಥೆ, ಹಳೇ ಎಮೋಷನ್ಸು, ಹಳೇ ಇವಾಗ ಕೋಪ, ಪ್ರೀತಿ, ದ್ವೇಷ ಎಲ್ಲ ಇವಾಗಲೂ ಅದೇ ಎಮೋಷನ್ ಇವಾಗಲೂ ಇದೆ, ಎಲ್ಲೂ ಹೋಗಿಲ್ಲ. ಆದರೆ ಇದನ್ನೆಲ್ಲ ನಾವು ಎಂಜಾಯ್ ಮಾಡ್ತಿದ್ದಂಥ ರೀತಿ ಬೇರೆ, ಇದನ್ನೆಲ್ಲ ನಾವು ಎಂಜಾಯ್ ಮಾಡ್ತಾ ಇದ್ದಂಥ ಬ್ಯಾಕ್ ಡ್ರಾಪ್ ಬೇರೆ. ಸೊ ಆ ಬ್ಯಾಕ್ ಡ್ರಾಪಲ್ಲಿ ಶ್ರೀಮತಿ ಸಿಂಧೂರ ಅಂತ ಒಂದು ಸಿನಿಮಾ ಇದೆ. ಶ್ರೀಮತಿ ಕ್ಯಾರೆಕ್ಟರ್ನೇ ಅವ್ರದ್ದು, ಶಿ ಈಸ್ ಎನ್ ಎಪಿಟೋಮ್ ಆಫ್ ಹ್ಯೂಮಿಲಿಟಿ. ಅಂದರೆ ಅಷ್ಟು ಹಂಬಲ್ ಆಗಿರ್ತಾರೆ, ಅಷ್ಟು ಸ್ಯಾಕ್ರಿಫಿಷಿಯಲ್ ಆಗಿರ್ತಾರೆ. ಏನು ಮಾಡಿದ್ರು ಈ ಅಮ್ಮ ಕೆಡಕ್ಕೆ ಚಾನ್ಸೇ ಇಲ್ಲ, ಈ ಅಮ್ಮಂಗೆ ಕೆಟ್ಟ ಬುದ್ಧಿ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಕೆಲವ್ರು ಇರ್ತಾರೆ ಗೊತ್ತಾ, ಆ ಥರ ಕ್ಯಾರೆಕ್ಟರ್ ಇವರು. ಇನ್ನು ಕೆಲವ್ರು ನನ್ನ ನೋಡಿ ಇವನು ಈ ಥರ ಮಾಡ್ತಾನ ಅಂತ ಪಾತ್ರಗಳ ಥರ ಅನಿಸುತ್ತೆ. ಸೊ ನಮ್ಮ ಶ್ರೀಮತಿ ಸಿಂಧೂರ ಆ ಥರ ನೆನಪುಗಳನ್ನು ಮರುಗಳಿಸೋ ಒಂದು ಸಿನಿಮಾ. ಎಸ್, ನಾನು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ, ಸೊ ಇವಾಗಿನ ಎಲ್ಲ ಆಡಿಯನ್ಸ್ಗೆ ಕೂಡ ಇವಾಗಿರೋ ಟ್ರೆಂಡ್ನ ಬ್ರೇಕ್ ಮಾಡಿ ಒಂದು ಹಳೆ ಎಮೋಷನ್ನ ಹೊಸ ರೀತಿಯಲ್ಲಿ ತೋರಿಸಿರುವಂಥ ಪ್ರಯತ್ನ. ಸೊ ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾವು ಹೋಪ್ ಮಾಡ್ತಾ ಇದ್ದೀವಿ. ಒಂಥರ ಫ್ರೆಶ್ನೆಸ್ ಇದೆ. ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್. ಯಾಕಂದರೆ ನನಗೆ ನಂದು ಇನಿಷಿಯಲ್ ಡೇಸ್ ಆಫ್ ಈ ಫೀಲ್ಡಲ್ಲಿ ನನಗೆ ಸುಮಾರು ಜನ ಅಂದರೆ ನಾನು ತುಂಬ ಟ್ರೆಡಿಷ್ನಲ್ ರೋಡಿಗೆ ಸೆಟ್ ಆಗಲ್ಲ, ನಾನು ವಿಲನ್ನಿಶ್ ಆಗಿದ್ದೀನಿ ಅನ್ನೋ ಒಂದು ಫೀಲಿಂಗ್ನ ನಂಗೆ ಕೊಟ್ಟಿದ್ರು. ಆ ಥರ ಕ್ಯಾರೆಕ್ಟರ್ ಕೇಳಿದ್ರು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ದಟ್ ನಾನು ಈ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಆ್ಯಂಡ್ ಎಲ್ಲರೂ ಸೋಫಾರ್ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ. ಹಾಗಾಗಿ ಐ ಆಮ್ ಸೋ ಈಗರ್ ಟು ಶೋ ನಮ್ಮ ಪ್ರಯತ್ನನ ಜನಗಳಿಗೆ. ಸೊ ಇನ್ನು ಐ ಹೋಪ್ ದೇ ಆಲ್ ಲೈಕ್ ಇಟ್. ಸೊ ಇದಾಗಿತ್ತು ನಮ್ಮ ಶ್ರೀಮತಿ ಸಿಂಧೂರ ಚಿತ್ರದ ಮಾತುಕತೆ. ಆ್ಯಂಡ್ ಈ ಚಿತ್ರ ಇದೇ 31ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಎಲ್ಲ ಥಿಯೇಟರ್ಗಳಲ್ಲಿ. ಈ ಸಿನಿಮಾದ ಹಾಡುಗಳು ಮತ್ತು ಟೀಸರ್, ಟ್ರೇಲರ್ ಎಲ್ಲ ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ದಯವಿಟ್ಟು ಎಲ್ಲರೂ ಸಾಂಗ್ಸ್ನ ನೋಡಿ, ಶೇರ್ ಮಾಡಿ, ಟ್ರೇಲರ್ ನೋಡಿ, ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ. ಆ್ಯಂಡ್ ಈ ಒಂದು ಟೀಮ್ನ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸರ್, ಮ್ಯಾಮ್, ನಿಮಗೂ ಅಷ್ಟೇ ನಮ್ಮ ಒಂದು ಚಾನಲ್ಗೆ ಬಂದು ಈ ಒಂದು ಸಂಚಿಕೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಟು ಆನಂದ್ ಆಡಿಯೋ. ಯಾಕಂದರೆ ಒಳ್ಳೆ ಯಾವ್ದಾರ ಒಂದು ಒಳ್ಳೆ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡೋ ವಿಚಾರದಲ್ಲಾಗಲಿ, ಅದನ್ನು ಜನರಿಗೆ ತಲುಪಿಸುವಂಥ ವಿಚಾರದಲ್ಲಾಗಲಿ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಆನಂದ್ ಆಡಿಯೋ ಜೊತೆಲಿ ಇದ್ದೀವಿ ಅಂತ ಗೊತ್ತಾದರೆ ಇನ್ನೊಂದಷ್ಟು ಜನಕ್ಕೆ ನಾವು ರೀಚ್ ಆಗ್ತೀವಪ್ಪ ಅನ್ನೋ ಒಂದು ಸಮಾಧಾನ ಒಬ್ಬ ಆ್ಯಕ್ಟರ್ ಆಗಿ ನಮಗೂ ಇರುತ್ತೆ, ಮೇಕರ್ಸ್ ಆಗಿ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಇಬ್ಬರಿಗೂ ಅದೊಂದು ಸಮಾಧಾನ ಆಗುತ್ತೆ. ಸೊ ಥ್ಯಾಂಕ್ಸ್ ಟು ಆನಂದ್ ಆಡಿಯೋ. ಥ್ಯಾಂಕ್ಸ್ ಟು ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.